ಅದು ಈ ಗೈರುಗೋಷ್ಠಿಯಲ್ಲಿ ನಿಮ್ಮೆಲ್ಲರನ್ನೂ ಬೇರ್ಪಡಿಸಿ ಬಂಧಿಸಿಟ್ಟಿರುವ ಆ ಸಂದರ್ಭ ನಮ್ಮೆಲ್ಲರಿಗೂ ತಿಳಿದದ್ದೇ. ವಿಶ್ವಸೃಷ್ಟಿಯ ಯುಗಾಂತರದ ಇತಿಹಾಸದಲ್ಲಿ ಇಂಥ ಹಲವು ಆಘಾತ ವಿಘಾತಗಳು ಸ್ವಾಭಾವಿಕ ಎನ್ನುವಂತೆ ನಡೆದೇ ಇವೆ. ಇಂಥ ಅವಘಡಗಳ ಬಗೆಗೆ ಥಿಯಾಸಫಿಸ್ಟರ ವ್ಯಾಖ್ಯಾನ ಬೇರೆಯೇ ಇದೆ. ನಿಮ್ಮಗಳ ಗ್ರಹಿಕೆಗೆ ಬಂದಿರಬಹುದಾದ ಮೇಡಮ್ ಕ್ಲಾರಾ ಕಾರ್ಡ್ ಅವರ ಕೃತಿ ದಿ ಏಜ್ಲೆಸ್ ವಿಸ್ಡಮ್ ಆಫ್ ಲೈಫ್ ಅಂತಕ್ಕಂಥದ್ದು. ಅದರಲ್ಲಿ ಗುಪ್ತ ವಿದ್ಯೆಯ ಬೆಳಕಿನಲ್ಲಿ ಜಾಗತಿಕ ಘಟನೆಗಳು ಅನ್ನುವ ಒಂದು ಪ್ರಬಂಧ ಇದೆ. ಅದರ ನಿಲುವು ಏನೆಂದರೆ, ಯಾವೊಂದು ಅವಘಡವು ಆಕಸ್ಮಿಕವಲ್ಲ, ಯಾವೊಂದು ಅವಘಡವು ಆಕಸ್ಮಿಕವಲ್ಲ, ಬದಲಿಗೆ ಅದು ಜೀವ ಸಂಸರಣೆಯ ಒಂದು ಭಾಗವೇ ಎನ್ನುವುದಾಗಿದೆ ಆ ಒಂದು ನಿಲುವು. ಕಳೆದ 2 ವರ್ಷಗಳಲ್ಲಿ ನಮ್ಮ ಮಧ್ಯದಿಂದಲೂ ಅನೇಕ ಜೀವಾತ್ಮರು ಕೊರೋನಾ ಪಿಡುಗಿನ ಕಾರಣವಾಗಿ ಸೂಕ್ಷ್ಮ ಲೋಕಗಳಿಗೆ ತೆರಳಿರುವುದಾಗಿದೆ. ಅವರೆಲ್ಲರಿಗೂ ನಮ್ಮ ಭಾವಪೂರ್ಣ ಶ್ರದ್ಧಾಂಜಲಿಗಳನ್ನು ಅರ್ಪಿಸುತ್ತಾ ಇಂದಿನ ವಿಷಯಕ್ಕೆ ಬರೋಣ. ಕಂಟಿನ್ಯೂ ಮಾಡಿ ಸರ್, ಸರಿ ಇದೆ. ಇಲ್ಲ, ನಮ್ಗೆ ಕಾಣಿಸ್ತಾ ಇದೆ ಸರ್. ಕಾಣಿಸ್ತಾ ಇದೆ. ಆಡಿಯೋ ಕ್ಲಿಯರ್ ಆಗಿದೆ. ಒಂದು ನಿಮಿಷ. ಸ್ವಲ್ಪ ಹೋಲ್ಡ್ ಆಗ್ತಾ ಇದೆ, ಒಂದು ನಿಮಿಷ. ಸರ್ ನೀವು ಕಂಟಿನ್ಯೂ ಮಾಡಿ. ಮಾಡ್ತಾ ಇದ್ದೀನಿ. ಒಂದು ನಿಮಿಷ, ಒಂದು ಟೆಕ್ನಿಕಲ್ ಎರರ್ ಆಗಿದೆ, ಒಂದು ನಿಮಿಷ ಸರಿ ಮಾಡ್ತಾ ಇದ್ದೀನಿ. ಸೊ ನಾನು ಹೇಳ್ತಾ ಇದ್ದೆ, ಈ ಹಿರಿಯರಿಗೆ, ಕೆಲವರು ನಮ್ಮನ್ನು ಬಿಟ್ಟು ಸೂಕ್ಷ್ಮ ಲೋಕಗಳಿಗೆ ಹೋದಂತ ನಮ್ಮ ಸಹೋದರರಿಗೆ ಭಾವಪೂರ್ಣ ಶ್ರದ್ಧಾಂಜಲಿಗಳನ್ನು ಅರ್ಪಿಸೋಣ ಅಂತ ಹೇಳ್ತಾ ಇದ್ದೆ. ನಂತರ ಈಗ ವಿಷಯಕ್ಕೆ ಬರೋದಾದ್ರೆ, ಅನುಷ್ಠಾನಿಕ ಥಿಯಾಸಫಿ ವಿಶ್ವ ಆಂದೋಲನದ ರೂವಾರಿಯಾಗಿ ಥಿಯಾಸಫಿ ಅನುಷ್ಠಾನದ ಆದರ್ಶವನ್ನೇ ನಮ್ಮ ಮುಂದಿಟ್ಟ ಶ್ರೇಷ್ಠ ಥಿಯಾಸಫಿಸ್ಟ್ ಕರ್ನಲ್ ಆಲ್ಕಾಟ್ ರವರು. ಅದು ನಿಮಗೆ ಗೊತ್ತಿದೆ. ಅವರ ಇದೇ ಶೀರ್ಷಿಕೆಯ ಪ್ರಬಂಧವನ್ನು ಆಧರಿಸಿದ ವಿಚಾರವೇ ಇಂದಿನ ನನ್ನ ಉಪನ್ಯಾಸದ ವಿಷಯ. ಇದು ಅಡಿಯಾರ್ ದಿನಾಚರಣೆಯ ಸಂದರ್ಭಕ್ಕೆ ಹತ್ತಿರವಾಗಿ ಏರ್ಪಟ್ಟ ಉಪನ್ಯಾಸ ಮಾಲಿಕೆಯ ಪ್ರಾರಂಭ ಅಂತ ನಾನು ಭಾವಿಸ್ಕೊಳ್ತೇನೆ. ಕರ್ನಲ್ ಆಲ್ಕಾಟ್ ಅವರ ಹುಟ್ಟಿದ ದಿನವೂ ಸಹ ಈ ತಿಂಗಳಲ್ಲೇ ಬರೋದು ವಿಶೇಷವಾಗಿರೋದ್ರಿಂದ ಕರ್ನಲ್ ಆಲ್ಕಾಟ್ ಅವರ ವಿಚಾರಧಾರೆಯನ್ನ ಹಂಚ್ಕೋಬೇಕು ಅನ್ನತಕ್ಕಂಥ ಒಂದು ಫೆಡರೇಷನ್ ಏನು ತೀರ್ಮಾನ ಅಥವಾ ಸಂಕಲ್ಪ ಮಾಡಿದೆ, ಅದಕ್ಕೆ ನಾನು ಶುಭವನ್ನು ಹಾರೈಸ್ತಾ ಮುಂದಿನ ವಿಚಾರಕ್ಕೆ ಹೋಗೋದಾದ್ರೆ, ಈಗ ಕರ್ನಲ್ ಆಲ್ಕಾಟ್ ಥಿಯಾಸಫಿ ಸಮಾಜದ ಮೂಲ ಸಂಸ್ಥಾಪಕರಲ್ಲಿ ಒಬ್ಬರು. ಪರಮಜ್ಞಾನಿ ಹಾಗೂ ಗಹನ ವಿಚಾರಗಳಿಗೆ ಅಭಿವ್ಯಕ್ತಿ ನೀಡಿದ ಚತುರ ಲೇಖನಕಾರರು ಹೌದಲ್ವೇ? ನಿಮಗೂ ತಿಳಿದಿರಬಹುದು, ಅವರ ಇಂಗ್ಲಿಷ್ ಭಾಷಾ ಪಾಂಡಿತ್ಯ ಹಾಗೂ ವಿಷಯ ಮಂಡನೆಯ ಆಳ, ರಚನಾ ಶೈಲಿ ಇವು ಸಾಮಾನ್ಯ ತಿಳಿವಿನ ಮಟ್ಟಕ್ಕೆ ಎಟುಕಲಾರದ ಅಭಿವ್ಯಕ್ತಿ ಅನ್ನತಕ್ಕಂಥದ್ದು ಹೆಚ್ಚು ಜನಕ್ಕೆ ನಮ್ಮಲ್ಲಿ ಅಭಿಪ್ರಾಯ ಆಗಿರಬಹುದು. ಅವರ ಅನುಷ್ಠಾನಿಕ ಥಿಯಾಸಫಿ ಪ್ರಬಂಧವನ್ನ
ಕನ್ನಡಕ್ಕೆ ಭಾಷಾಂತರಿಸಿ ಮಂಡಿಸುವ ಪ್ರಯತ್ನವನ್ನು ನಾನು ಮಾಡಿದ್ದೇನೆ. ಅದು ಇನ್ನು ಪ್ರಕಟ ಆಗಬೇಕಾಗಿದೆ. ಇದರ ವಿಷಯ ವಿಸ್ತಾರವಾಗಿದೆ, ವಿಚಾರ ಗಹನವಾಗಿದೆ. ಆದ್ದರಿಂದ ಸ್ಥೂಲ ಅಧ್ಯಯನವನ್ನು ಮಾಡೋದ್ರಿಂದ ನಮಗೆ ಹೆಚ್ಚಿನ ಪ್ರಯೋಜನ ಆಗಲಾರದು. ಕೆಲವು ಮೂಲ ವಿಚಾರಗಳನ್ನು ಬಿಡಿಸಿ ಹೇಳಬೇಕಾದಂತ ಒಂದು ಅವಶ್ಯಕತೆ ಇದೆ. ಆದ್ರಿಂದ ಸ್ವಲ್ಪ ಹೆಚ್ಚು ಸಮಯ ಹಿಡಿಯಬಹುದಾಗಿದೆ. ಸಾವಧಾನವಾಗಿ ಮುಂದುವರಿಯೋಣ. ಯಾಕೆ ಅಂದ್ರೆ ಈ ಸಮಯಾವಧಾನಕ್ಕಿಂತಲೂ ಕಾರ್ಯಾವಧಾನ ಮುಖ್ಯ. ಆ ರೀತಿ ಭಾವಿಸಿ ನಾನು ಇವತ್ತಿನ ವಿಷಯವನ್ನ 2 ಭಾಗಗಳಾಗಿ ವಿಂಗಡಿಸಿಕೊಂಡು ಮೊದಲ ಭಾಗವನ್ನು ಈಗ ಪ್ರಾರಂಭಿಸ್ತೇನೆ. ಸಮಯಾವಧಾನ ಆಗದಿಲ್ಲ ಅಂದ್ರೆ 2ನೇ ಭಾಗವನ್ನು ಯಾವತ್ತು ಮುಂದುವರಿಸಬೇಕು ಅಂತಕ್ಕಂಥದ್ರನ್ನ ನಮ್ಮ ಕಾರ್ಯದರ್ಶಿಯವರಲ್ಲಿ ವಿಚಾರ ಮಾಡ್ತೇನೆ. ಈ ಭಾಗದಲ್ಲಿ ನಾನು ಹೇಳ್ತಕ್ಕಂತಹ ಕೆಲವು ವಿಷಯಗಳ ಒಂದು ಥಿಯಾಸಫಿಯ ಅಧ್ಯಯನ, ಅದರ ಬಗ್ಗೆ ಕೆಲವು ವಿಚಾರಗಳನ್ನು ಹೇಳ್ತೇನೆ. ಹಾಗೂ ಅನುಷ್ಠಾನ ಪರತೆ ಅಂದ್ರೆ ಏನು, ಅನುಷ್ಠಾನ ಮಾಡತಕ್ಕಂಥದ್ದು ಅಥವಾ ಅನುಷ್ಠಾನ ಸಾಧ್ಯತೆ ಇರತಕ್ಕಂಥದ್ದು ಯಾವುದು, ಮತ್ತು ಅದರಲ್ಲಿ ಅದರ ಅನುಷ್ಠಾನ ಪರತೆಯ ಮಾನಕಗಳೇನು ಅಂದ್ರೆ ಅದನ್ನ ನಾವು ನಮ್ಮಲ್ಲಿ ಎಷ್ಟು ರೂಢಿಸಿದೆ ಅನ್ನೋದನ್ನ ಯಾವ ರೀತಿ ನಾವೇ ಅಳತೆ ಮಾಡ್ಕೋಬಹುದು ಅನ್ನತಕ್ಕಂಥ ವಿಚಾರ. ಇದರ ಮಧ್ಯೆ ಬರುವಂತ ಮೂಲ ವಿಚಾರಗಳು ಕಾರ್ಯಕಾರಣ ಸಂಬಂಧ, ಆಮೇಲೆ ತತ್ವ ಅಥವಾ ಸಿದ್ಧಾಂತ ಭಾಗ, ಅನುಷ್ಠಾನಿಕ ಅಥವಾ ಕಾರ್ಯ ಭಾಗ, ಆಮೇಲೆ ಆಧ್ಯಾತ್ಮಿಕತೆ ಅಂದ್ರೆ ಏನು ಅನ್ನತಕ್ಕಂಥದ್ರನ್ನು ನಾವು ಸ್ವಲ್ಪ ಸೂಕ್ಷ್ಮವಾಗಿ ತಿಳಿಯಬೇಕಾಗುತ್ತೆ. ನಂತರ ಈ ಸಾಧನೆಯ ಉಪವರ್ತನೆಗಳು, ಸಾಧನೆಯ ಅಪವರ್ತನೆಗಳು, ಫ್ಯಾಕ್ಟರ್ಸ್ ಆಫ್ ಅಚೀವ್ಮೆಂಟ್, ಇದರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗುತ್ತೆ. ಥಿಯಾಸಫಿ ಧ್ಯೇಯಗಳ ಅನುಷ್ಠಾನ ಪರತೆ, ಸಾಮಾನ್ಯವಾಗಿ ಅನುಷ್ಠಾನ ಪರತೆ ಅಂದ್ರೆ ಏನು ಅಂತ ನೋಡಿದ ಮೇಲೆ ಥಿಯಾಸಫಿ ಧ್ಯೇಯಗಳ ಅನುಷ್ಠಾನಕ್ಕೆ ಹೇಗೆ ಸಾಧ್ಯ ಅನ್ನತಕ್ಕಂಥದ್ರನ್ನ ನೋಡೋಣ. ಮತ್ತು ಈ ಧ್ಯೇಯ ಸಾಧನೆಯಲ್ಲಿ ಥಿಯಾಸಫಿ ಉಪಾಸಕರ ಪಾತ್ರ ಏನು ಅನ್ನತಕ್ಕಂಥದ್ರನ್ನ ಹೇಳ್ತೇನೆ. ಥಿಯಾಸಫಿ ಸಂಘಟನೆಯ ವಿಶಿಷ್ಟತೆ ಏನು ಅನ್ನತಕ್ಕಂಥದ್ದು, ಹಾಗೂ ಥಿಯಾಸಫಿ ಸಮಾಜದ 2 ಮತ್ತು 3ನೇ ಉದ್ದೇಶಗಳ ಬಗೆಗೆ, ಥಿಯಾಸಫಿ ಸಮಾಜದ 1ನೇ ಉದ್ದೇಶದ ಬಗೆಗೆ ಈ ಅನುಕ್ರಮದಲ್ಲಿ ತೆಗೆದುಕೊಂಡು ಇದರಲ್ಲಿ ನಿಮ್ಮ ಅಂದ್ರೆ ಇನ್ನಿತರ ಉಪಾಸಕರ ಪಾತ್ರವೇನು ಅನ್ನತಕ್ಕಂಥದ್ರನ್ನ ತಿಳಿಸಿ, ನಂತರ ಆಡ್ಯಾರ್ ಕೇಂದ್ರದ ಒಂದು ಪಾರಿಸಾರಿಕ ಮಹತ್ವ ಇದೆ. ನಮ್ಮಲ್ಲಿ ಈ ಥಿಯಾಸಫಿ ಅನುಷ್ಠಾನವಾಗಬೇಕಾದರೆ ಇದರ ಪಾತ್ರ ಹೆಚ್ಚಿನದು ಅನ್ನತಕ್ಕಂಥದ್ರನ್ನ ಕರ್ನಲ್ ಆಲ್ಕಾಟ್ ಅವರು ಹೇಳ್ತಾರೆ. ಅಲ್ಲಿ ನಿಮ್ಮ ಪಾತ್ರವನ್ನ ಅವರು ವಿಶ್ಲೇಷಣೆ ಮಾಡಿ ಹೇಳ್ತಾರೆ. ಅದೆಲ್ಲವನ್ನು ನೋಡೋಣ. ಅವರ ಮಾತಿನಲ್ಲಿ ಹೇಳೋದಾದ್ರೆ ಈ ಥಿಯಾಸಫಿಯ ತತ್ವಗಳನ್ನ ಮಾನವ ಜೀವಿತದ ನಡವಳಿಕೆಯ ಸೂತ್ರಗಳಾಗಿ ರಚಿಸಿಕೊಂಡು, ಥಿಯಾಸಫಿಯ ತತ್ವಗಳನ್ನ ಮಾನವ ಜೀವಿತದ ನಡವಳಿಕೆಯ ಸೂತ್ರಗಳಾಗಿ ರಚಿಸಿಕೊಂಡು ಉಪಯೋಗಕ್ಕೆ ತಂದುಕೊಳ್ಳುವಷ್ಟರ ಮಟ್ಟಿಗೆ ರೂಢಿಯಲ್ಲಿ ತರುವುದು ಥಿಯಾಸಫಿಯ ಅನುಷ್ಠಾನಿಕ ವಿಷಯ ಭಾಗ ಅನ್ನಿಸಿಕೊಳ್ಳುತ್ತದೆ. ಇದು ಕೂಡ ಸ್ವಲ್ಪ ಅರಸ್ಕೊಳ್ಳೋದು ಕಷ್ಟ ಅಲ್ವೇ? ಆದ್ರಿಂದ ಈ ಥಿಯಾಸಫಿ ಅಧ್ಯಯನದ ವಿಸ್ತಾರ ಏನಿದೆ ಅಂತ ಮೊದಲು ನೋಡಿ ಈ ವಿಷಯಕ್ಕೆ ಹೋಗೋಣ, ಆಳಕ್ಕೆ ಹೋಗೋಣ. ಈ ಥಿಯಾಸಫಿ ಅಧ್ಯಯನವು ಈ ಲೋಕ ಸೃಷ್ಟಿ ಮತ್ತು ವಿಕಾಸದ ಪರಿಯನ್ನ ತೆರೆದಿಡುತ್ತೆ. ಅದರ ಜೊತೆಗೆ ಜೀವ ಸಂಸರಣದ ಅಂತರಾಳವನ್ನು ಅದು ಬಿಚ್ಚಿಡುತ್ತೆ. ಹೊರಗೆ ಪ್ರಕೃತಿ, ಒಳಗೆ ಚಿತ್ತ. ಹೊರಗೆ ಪ್ರಕೃತಿ, ಒಳಗೆ ಚಿತ್ತ ಅಂದ್ರೆ ಮನಸ್ಸು. ಬಾಹ್ಯ ಅಥವಾ ಪ್ರಕೃತಿಯಲ್ಲಿ ರೂಪ ವಿಕಾಸ ನಡೆಯುತ್ತೆ, ಚಿತ್ತ ಅಥವಾ ಆಂತರ್ಯದಲ್ಲಿ ಪ್ರಜ್ಞಾ ವಿಕಾಸ ನಡೆಯುತ್ತೆ ಅನ್ನತಕ್ಕಂಥದ್ದು. ಈ ರೂಪ ವಿಕಾಸ ಇದೆಯಲ್ಲ, ಅದು ರೂಪ ವಿಕಾಸದ ಕಾರ್ಯಗಳನ್ನ ನಿರ್ವಹಿಸೋದು ನಮ್ಮ ಮನಸ್ಸು. ಅದೇ ರೀತಿ ಪ್ರಜ್ಞಾ ವಿಕಾಸವನ್ನು ಏರ್ಪಡಿಸೋದು ನಮ್ಮ ವಿವೇಕ ಅಥವಾ ಬುದ್ಧಿ ಅನ್ನತಕ್ಕಂಥದ್ದು.
ಮನಸ್ಸು ಚಿತ್ತನ ಕೆಳಸ್ತರ, ಬುದ್ಧಿ ಅಥವಾ ವಿವೇಕ ಚಿತ್ತನ ಮೇಲ್ಸ್ತರ. ಹಾಗಾಗಿ ಮನಸ್ಸು ವಸ್ತುವಿನ ಪ್ರಕೃತಿ ಭಾಗವಾಗಿದ್ದು, ವಸ್ತು ಮತ್ತು ಸ್ವಭಾವಗಳ ಅಂದ್ರೆ ಪ್ರಜ್ಞೆ ಅದರ ನಡುವೆ ಒಂದು ಅಂತರವನ್ನು ಸೃಷ್ಟಿಸುತ್ತದೆ. ಯಾವುದು? ಮನಸ್ಸು. ಮನಸ್ಸು ಪ್ರಕೃತಿಯ ಭಾಗವಾಗಿದ್ದು ಆ ಸ್ವಭಾವಗಳ ನಡುವೆ ಅಂತರ ಏರ್ಪಡುತ್ತೆ. ಆದ್ರಿಂದ ಎಲ್ಲಿಯವರೆಗೆ ವಸ್ತು ತನ್ನ ನಿಜ ಸ್ವಭಾವಕ್ಕೆ ಭಿನ್ನವಾಗಿರುವುದೋ ಅಥವಾ ವಿಮುಖವಾಗಿ ಇರುವುದೋ ಇದನ್ನ ಅರ್ಥ ಮಾಡಿಕೊಳ್ಬೇಕು. ಎಲ್ಲಿಯವರೆಗೆ ವಸ್ತು ಅಂದ್ರೆ ನಾವು ಕಾಣತಕ್ಕಂತ ಪ್ರಾಪಂಚಿಕ ಇರುವುಗಳು ಎಂಟಿಟೀಸ್ ಇದೆಯಲ್ಲ, ಅವುಗಳು ಎಲ್ಲವೂ ಮನುಷ್ಯರನ್ನು ಸೇರಿಕೊಂಡು ಮಾನವನನ್ನು ಸೇರಿ ಎಲ್ಲಿಯವರೆಗೆ ಆ ವಸ್ತು ತನ್ನ ನಿಜ ಸ್ವಭಾವಕ್ಕೆ ಇಟ್ಸ್ ಟ್ರೂ ಸೆಲ್ಫ್ ಅದಕ್ಕೆ ಭಿನ್ನವಾಗಿರುವುದೋ ಅಂದ್ರೆ ಮನಸ್ಸು ಅದನ್ನ ಯಥಾ ರೀತಿಯಾಗಿ ಸ್ವೀಕರಿಸೋದಿಲ್ಲವೋ ಅಲ್ಲಿಯವರೆಗೂ ಅದರ ಸಮತೋಲ ಯಾವುದು ಆ ವಸ್ತುವಿನ ಸಮತೋಲ ಇದೆಯಲ್ಲ ಅದು ತಪ್ಪಿ ಹೋಗಿ ಮನಸ್ಸು ಅದರ ಇಚ್ಛೆಯಂತೆ ಒಂದು ಸ್ವಾರ್ಥದ ಅಮಲಿನಲ್ಲಿ ಅಥವಾ ಅಹಂಕಾರದ ಅಮಲಿನಲ್ಲಿ ತೇಲುತ್ತಾ ಇರುತ್ತೆ. ಯಾಕೆ? ಆ ಮನಸ್ಸಿಗೆ ವಸ್ತುವಿನ ಸತ್ಯ ಸ್ವರೂಪ ತಿಳಿದಿಲ್ಲ. ಅದು ಅಷ್ಟು ಬರೀ ಪ್ರಕೃತಿ ಮಾತ್ರ ಅದು ತಿಳಿಯೋದ್ರಿಂದ ನಮಗೆ ಅದರ ಸ್ವಭಾವಗಳು ಅದಕ್ಕೆ ತಿಳಿಯದು ಅನ್ನತಕ್ಕಂಥದ್ದು. ಇದನ್ನ ತನ್ನ ನಿಜ ಸ್ವಭಾವಕ್ಕೆ ಸರಿ ಹೊಂದಿಸಿದರೆ ಏನಾಗುತ್ತೆ? ಆಗ ವಸ್ತು ತನ್ನ ನಿಜ ಸ್ವಭಾವದಲ್ಲಿ ನಮಗೆ ಕಾಣುತ್ತೆ. ಆದ್ರಿಂದ ತನ್ನ ನಿಜ ಸ್ವಭಾವಕ್ಕೆ ಸರಿಹೊಂದಿಸಲು ಬುದ್ಧಿಯ ನೆರವು ಅಗತ್ಯ. ಅಲ್ವೇ? ಈ ಭಿನ್ನವಾಗಿರೋವರೆಗೂ ಅದರ ಸಮತೋಲ ತಪ್ಪಿರುತ್ತೆ. ಅದು ನಮಗೆ ಇದ್ದಂತೆ ಕಾಣೋದಿಲ್ಲ. ಬದಲಾಗಿ ಮನಸ್ಸು ಹೇಗೆ ಅದನ್ನು ರೂಪಿಸಿಕೊಳ್ಳುತ್ತೋ ಹಾಗೆ ಕಾಣ್ತಾ ಇದೆ. ಆಗ ನಾವು ಪ್ರಪಂಚವನ್ನ ಪ್ರಕೃತಿಯನ್ನ ಇದ್ದಂತೆ ನಾವು ನೋಡಿ ಅರ್ಥ ಮಾಡಿಕೊಳ್ಳೋದು ಸಾಧ್ಯವಾಗೋದಿಲ್ಲ ಅಂತ ಮಾತು. ಸೊ ಈ ರೀತಿ ಅದರ ನಿಜ ಸ್ವಭಾವವನ್ನು ಸರಿಹೊಂದಿಸೋದಕ್ಕೆ ನಮಗೆ ಬುದ್ಧಿಯ ನೆರವು ಬೇಕು. ನಾವೆಲ್ಲ ತಿಳಿದಿದ್ದೀವಿ ಏನು ಅಂದ್ರೆ ಯಾವುದೇ ಒಂದು ವಸ್ತು ಮನುಷ್ಯನು ಸೇರಿದಂತೆ ತನ್ನ ನಿಜ ಸ್ವಭಾವದಲ್ಲಿ ವ್ಯವಹರಿಸಬೇಕಾದರೆ, ತಾನು ಇದ್ದಂತೆ ವ್ಯವಹರಿಸಬೇಕಾದರೆ ಕೆಳಸ್ತರದಲ್ಲಿರುವ ಮನಸ್ಸನ್ನ ಸುಮ್ಮನಾಗಿಸಬೇಕು. ಚಿತ್ತ ವೃತ್ತಿ ನಿರೋಧ ಅಂತ ಏನ್ ಹೇಳ್ತೀವಿ ಅದರ ಒಂದು ವಿವರಣೆಯನ್ನ ನಾವು ನೋಡ್ತಾ ಇದ್ದೀವಿ. ಅದೇ ರೀತಿ ಈಗ ಮನಸ್ಸು ಬಂಧನಕಾರಿ ಅನ್ನೋದು ಗೊತ್ತು. ಏನು ಅಂದ್ರೆ ಇಟ್ ಈಸ್ ರಿಸ್ಟ್ರಿಕ್ಟಿವ್, ಕನ್ಸ್ಟ್ರಕ್ಟಿವ್ ಅಂತ ಆಗ್ತದೆ. ಆ ಮನಸ್ಸು ಬಂಧನಕಾರಿಯಾಗಿರೋದ್ರಿಂದ ವಸ್ತುವಿನ ಸ್ವಭಾವದ ವಿಕಾಸವನ್ನು ಅದು ತಡೆಯುತ್ತದೆ. ಯಾಕೆ? ಅದಕ್ಕೆ ಕೇವಲ ಪ್ರಕೃತಿಯಲ್ಲಿ ಕೆಲಸ ಮಾಡತಕ್ಕಂಥದ್ದು ಮಾತ್ರ ಗೊತ್ತು. ಆ ಸ್ವಭಾವ ಅಥವಾ ಪ್ರಜ್ಞೆಯ ಲೋಕದಲ್ಲಿ ಕೆಲಸ ಮಾಡತಕ್ಕಂಥದ್ದಕ್ಕೆ ಅದಕ್ಕೆ ತರಬೇತಿ ಬೇಕಾಗುತ್ತೆ. ಆದ್ರಿಂದ ವಸ್ತುವಿನ ಸ್ವಭಾವದ ವಿಕಾಸವನ್ನು ಅದು ತಡೆದು ಪ್ರಾಪಂಚಿಕತೆಯಲ್ಲಿ ನಿಲ್ಲಿಸುತ್ತೆ ನಮ್ಮನ್ನ. ಇದಕ್ಕೇನಾಗುತ್ತೆ? ನಮಗೆ ಪ್ರಾಪಂಚಿಕವಾಗಿ ವಸ್ತುಗಳು ಯಾವ ರೀತಿ ಕಾಣುತ್ತೋ ಅದರಿಂದಲೇ ನಾವು ಅದೇ ಒಂದು ಅಭಿಪ್ರಾಯದಲ್ಲಿ ನಾವು ಅವುಗಳೊಡನೆ ವ್ಯವಹಾರ ಮಾಡ್ತೇವೆ. ಆದ್ರಿಂದ ನಾವು ವಿಶ್ವವನ್ನು ನೋಡ್ತಕ್ಕಂಥ ಒಂದು ದೃಷ್ಟಿ ಏನಿದೆ ಅದು ಪರಿಪಕ್ವವಾಗಿ ಸತ್ಯವಾಗಿ ಇರೋದಿಲ್ಲ, ನೈಜವಾಗಿ ಇರೋದಿಲ್ಲ. ಆಗ ಏನಾಗುತ್ತೆ? ಇದರ ಚಿತ್ತನ ಮೇಲ್ಸ್ತರ ಯಾವಾಗ ಈ ಪ್ರಕೃತಿಯಗೂ ಪ್ರಜ್ಞೆಗೂ ನಡುವೆ ಒಂದು ಅಂತರ ಏರ್ಪಡುತ್ತೆ ಕೆಳಸ್ತರದಿಂದಾಗಿ, ಆ ಅಂತರವು ಹೆಚ್ಚಾದಾಗ ಏನಾಗ್ತದೆ ಅಂದ್ರೆ ಆ ಚಿತ್ತನ ಮೇಲ್ಸ್ತರವು ಸಕ್ರಿಯಗೊಳ್ಳುತ್ತೆ. ಚಿತ್ತನ ಮೇಲ್ಸ್ತರವು ಸಕ್ರಿಯಗೊಂಡು ಬುದ್ಧಿಯ ಬೆಳಕಿನಲ್ಲಿ ವಸ್ತು ಅದೇ ಆಗಿ ಅಂದ್ರೆ ತನ್ನ ಮೂಲ ಸ್ವಭಾವದಲ್ಲಿ ನೆಲೆಗೊಳ್ಳುವುದಾಗುತ್ತದೆ ಅನ್ನತಕ್ಕಂಥ. ಆದ್ದರಿಂದ ಈ ಅಂಶಗಳನ್ನು ನಾವು ಕೆಲವು ಮೂಲ ವಿಚಾರವನ್ನು ತಿಳಿದುಕೊಳ್ಳುವ ಮೂಲಕ ನಾವು ಪ್ರಯತ್ನ ಮಾಡೋಣ. ಮೊದಲನೆಯದಾಗಿ ಕಾರ್ಯ ಕಾರಣ ಸಂಬಂಧ ಅಂತ ಹೇಳಿದ್ವಿ. ಏನು ಇದರ ಬಗ್ಗೆ? ಪ್ರೇರಣೆಯಿಂದ ಪ್ರಚೋದಿತವಾದ ಯಾವುದೇ ಒಂದು ಪ್ರೇರಣೆ ಇರಬೇಕು.
ಆ ಪ್ರೇರಣೆಯಿಂದ ಪ್ರಚೋದಿತವಾದ ಪ್ರತಿಯೊಂದು ಕೆಲಸವೂ ಒಂದು ಸಂಗತ ಅಂದ್ರೆ ಏರ್ಪಾಡು, ಸಂಗತದಲ್ಲಿ ಕೊನೆಯಾಗುತ್ತದೆ. ಯಾವುದೋ ಒಂದು ಸಂಭವಿಸುತ್ತದೆ, ಸಂಗತದಲ್ಲಿ ಕೊನೆಯಾಗ್ತದೆ. ಯಾವಾಗ ಪ್ರೇರಣೆ ಪ್ರಚೋದಿತವಾದಾಗ ಒಂದು ಕಾರ್ಯ ಸಂಭವಿಸುತ್ತೆ, ಅದೇ ಆಗುತ್ತದೆ ಅನ್ನತಕ್ಕಂಥದ್ದು. ಆ ಸಂಗತ ಅಂತ ನಾನು ಏನ್ ಹೇಳಿದೆ, ಆಗುವಿಕೆ ಅಥವಾ ಬದಲಾವಣೆ ಏನಾಗಿದೆ, ಅದು ಸಂಗತದ ಭೂತ ರೂಪ, ಅಂದ್ರೆ ಅದರ ಹಿಂದಿನ ಸ್ಥಿತಿ ಈಗಾಗಲೇ ಏರ್ಪಟ್ಟಿರುವುದು ಏನಾಗುತ್ತೆ, ಆ ಸಂಗತದ ಭೂತ ರೂಪಕ್ಕೆ ನಾವು ಸಂಗತಿ ಅಂತ ಹೇಳ್ತೇವೆ. ಅದೇ ರೀತಿ ಏನು ಆಗುತ್ತೆ ಅದರ ಭವಿಷ್ಯತ್ ರೂಪಕ್ಕೆ ನಾವು ಸಂಭವ, ಏರ್ಪಡುವಿಕೆ ಅಂತ ಹೇಳ್ತೀವಿ ಅಲ್ಲ. ಹಾಗೆ ಈ ಪ್ರತಿಯೊಂದು ವಿದ್ಯಮಾನದ ಹಿಂದೆ ಒಂದು ಕಾರಣ ಇರುತ್ತೆ. ಯಾವುದು ಪ್ರೇರಣೆ ಅಂತ ನಾವು ಹೇಳಿದ್ವಿ, ಅದು ನಾವು ಕಾರಣ ಅಂತ ಅರ್ಥ ಮಾಡ್ಕೊಳ್ತೇವೆ. ಕಾರಣದ ಸ್ವರೂಪ ಸಂಗತಿಗೆ ರೂಪ ಕೊಡುವ ಒಂದು ಶಕ್ತಿ ಅಥವಾ ಪ್ರೇರಣೆ. ಅದು ಅಂದ್ರೆ ಸಂಗತಿಗೆ ರೂಪ ಕೊಡ್ತಕ್ಕಂತ ಒಂದು ಶಕ್ತಿಗೆ ನಾವು ಕಾರಣ ಅಂತ ಹೇಳ್ತೀವಿ. ಆ ವಸ್ತು ಸ್ತಬ್ಧ ಸ್ಥಿತಿಯಲ್ಲಿ ಶಕ್ತಿ ಯಾವುದು, ಇದು ಈ ವಸ್ತು ಒಂದರ ಸ್ತಬ್ಧ ಸ್ಥಿತಿಯಲ್ಲಿ, ಅಂದ್ರೆ ಆ ವಸ್ತು ಅಲುಗಾಡದೆ ಇರುವಾಗ ಅದರಲ್ಲಿ ಶಕ್ತಿ ಯಾವುದನ್ನ ನಾವು ಪೊಟೆನ್ಷಿಯಲ್ ಎನರ್ಜಿ ಅಂತ ಹೇಳ್ತೀವಿ, ಅದಕ್ಕೆ ಶಕ್ತಿ. ಆ ವಸ್ತು ಒಂದರ ಸ್ತಬ್ಧ ಸ್ಥಿತಿಯಲ್ಲಿ ಈ ಕಾರಣ ಬಂಧವಾಗಿರುತ್ತೆ ಅಥವಾ ಶಕ್ತಿಯ ರೂಪದಲ್ಲಿ ಶೇಖರಣೆಯಾಗಿರುತ್ತದೆ. ಯಾವಾಗ ನಮ್ಮ ಆ ಮನಸ್ಸು ಚಲನಶೀಲವಾಗುತ್ತೆ, ವಿಚಾರಶೀಲವಾಗುತ್ತೆ, ಆಗ ಈ ಶಕ್ತಿಯ ಪ್ರೇರಣೆ ನಮ್ಮ ವಿಚಾರವನ್ನ ಮುಂದಕ್ಕೆ ತಳ್ಳುತ್ತೆ ಅನ್ನತಕ್ಕಂಥದ್ದು. ಸೊ ಕಾರ್ಯಕಾರಣ ಸಂಬಂಧ ಅಂದರೆ ಏನು? ಶಕ್ತಿಯಿಂದ ಸಂಗತಿ ಏರ್ಪಡುವ ಪರಿಕ್ರಮ, ಶಕ್ತಿಯಿಂದ ಸಂಗತಿ ಏರ್ಪಡುವ ಪರಿಕ್ರಮ. ಇದು ಒಂದು ರೀತಿ ಅವ್ಯಕ್ತವಾದಂಥದ್ದು, ಅಂದ್ರೆ ಯಾವ ರೀತಿ ಅದು ಏರ್ಪಡುತ್ತೆ ಅನ್ನತಕ್ಕಂಥದ್ದು ನಮಗೆ ಗೊತ್ತಾಗೋದಿಲ್ಲ. ಅದರ ರೀತಿಯಾದ್ರೂ ಗೊತ್ತಾಗೋದಿಲ್ಲ, ಅದರ ಬಗೆಯಾದ್ರೂ ಗೊತ್ತಾಗೋದಿಲ್ಲ. ಆದ್ರಿಂದ ಆ ಏರ್ಪಡುವ ಪರಿಕ್ರಮ ಏನಿದೆ, ಪ್ರೇರಣೆ ಉಂಟಾದ ಮೇಲೆ ಅದು ಅವ್ಯಕ್ತ ಅನ್ನತಕ್ಕಂಥದ್ದು. ಅದೇ ರೀತಿ ಯಾವುದರಿಂದ ಉಂಟಾಗುತ್ತದೆ ಆ ಸಂಭವ, ಯಾವುದರಿಂದ ಉಂಟಾಗುತ್ತದೆ ಅಂತ ಕೇಳ್ಬೇಕಾದ್ರೆ ಅದು ಅದೃಶ್ಯ ಶಕ್ತಿ, ಅದು ಅಂತ ಹೇಳ್ತೀವಿ ಇಲ್ಲಿ. ಯಾವುದರಿಂದ ಉಂಟಾಗುತ್ತದೆಯೋ ಅದು ಶಕ್ತಿ ಆಗ್ತದೆ. ಹೇಗೆ ಉಂಟಾಗುತ್ತದೆಯೋ ಅಂಥ ಪರಿಕ್ರಮದ ಅವ್ಯಕ್ತ ಸೂತ್ರ ಇದು. ಯಾವುದು ಈ ಅದೃಶ್ಯ ಶಕ್ತಿ ಅನ್ನೋದೇನಿದೆ, ಅದು ಹೇಗೆ ಉಂಟಾಗುತ್ತದೆ ಅನ್ನತಕ್ಕಂಥದ್ದು ಅವ್ಯಕ್ತ ರೀತಿ, ಯಾವುದರಿಂದ ಉಂಟಾಗುತ್ತದೆ ಅನ್ನತಕ್ಕಂಥದ್ದು ಅದೃಶ್ಯ ಶಕ್ತಿ. ಹೇಗೆ ಉಂಟಾಗುತ್ತದೆ ಅಂಥ ಪರಿಕ್ರಮ ಅನ್ನೋದು ಕೂಡ ನಮಗೆ ತಿಳಿಯೋದಿಲ್ಲ. ಅದು ಅವ್ಯಕ್ತ ಸೂತ್ರ. ಆ ಸೂತ್ರ ಅಂತ ಹೇಳ್ತೀವಿ, ಅದು ಒಂದು ರೀತಿ ಕ್ರಮ, ಅದಕ್ಕೆ ಸೂತ್ರ ಅಂತ ಹೇಳ್ತೀವಿ. ಈ ವಿಶ್ವ ಸೃಷ್ಟಿ ಇರುವಿಕೆ ಮತ್ತು ಆಗುವಿಕೆಗಳ ವೃತ್ತಾಂತ, ಅದು ಗೊತ್ತು ನಿಮಗೆ. ಈ ವಿಶ್ವ ಸೃಷ್ಟಿ ಇರುವಿಕೆ ಮತ್ತು ಆಗುವಿಕೆಗಳ ವೃತ್ತಾಂತ, ಕಾರ್ಯ ಕಾರಣಗಳ ಸರಪಳಿ ಅಂದ್ರು ಅದೇನೇನೆ. ಒಂದು ಕಾರಣ, ಅದರಿಂದ ಒಂದು ಕಾರ್ಯ, ಕಾರ್ಯದಿಂದ ಮತ್ತೊಂದು ಕಾರಣ, ಅದರಿಂದ ಮುಂದೆ ಒಂದು ಕಾರ್ಯ, ಈ ರೀತಿಯಾಗಿ ಒಂದು ಸರಪಳಿಯಾಗಿ ಯಾವುದು ವಿಶ್ವ ಸೃಷ್ಟಿ ಅಥವಾ ಆಗುವಿಕೆಗಳು ನಡೆಯುತ್ತೆ ಅನ್ನತಕ್ಕಂಥದ್ದು. ಇರುವಿಕೆಯಿಂದ ಆಗುವಿಕೆ, ಇದು ಸೃಷ್ಟಿ ವಿಕಾಸದ ಸ್ವರೂಪ. ಹಿಂದೆ ಏನ್ ಹೇಳ್ದೆ, ಅದರ ಒಂದು ಶಕ್ತಿ ಅಂತ ಹೇಳ್ದೆ. ಸೃಷ್ಟಿ ವಿಕಾಸದ ಸ್ವರೂಪ ಅಂದಾಗ ಈ ಜಗತ್ತಿನಲ್ಲಿ ಏರ್ಪಡುವ ಬದಲಾವಣೆಯ ಸೂತ್ರ ಅದು ಯಾವುದು? ಈ ವಿಕಾಸ ಅಥವಾ ಸೃಷ್ಟಿ ವಿಕಾಸದ ಸ್ವರೂಪ, ಜಗತ್ತಿನಲ್ಲಿ ಏರ್ಪಡತಕ್ಕಂತ ಬದಲಾವಣೆಯ ಸೂತ್ರ. ಈ ತತ್ವ ಅಥವಾ ಶಾಶ್ವತ ತತ್ವಗಳು ಅಂತ ಇಟ್ಕೊಳ್ಳೋಣ. ಶಾಶ್ವತ ತತ್ವಗಳು ಮತ್ತು ಸೃಷ್ಟಿ ಕ್ರಿಯೆಯಲ್ಲಿ ಅವುಗಳ ಅನುಷ್ಠಾನದಿಂದ ಏರ್ಪಡುವಂತಹ ಪರಿವರ್ತನೆ ಅಥವಾ ಆ ಕ್ರಿಯೆ ಏನಿರುತ್ತೆ, ಇವುಗಳ ಈ ಪರಸ್ಪರತೆ ಏನಿರ್ತಲ್ಲ, ಇದು ತತ್ವ ಮತ್ತು ಅದರ ಅನುಷ್ಠಾನದಿಂದ ಏರ್ಪಡುವಂತಹ ಪರಿವರ್ತನೆ.
ಸೂತ್ರ ಮತ್ತು ಕ್ರಿಯೆ ಇವುಗಳ ಪರಸ್ಪರತೆಗೆ ನಾವು ಬದಲಾವಣೆ ಅಂತ ತಿಳ್ಕೊಳ್ತೇವೆ. ಆದ್ರಿಂದ ಆಗುವಿಕೆಯ ಉದ್ದೇಶ ಏನು? ಆಗುವಿಕೆಯ ಉದ್ದೇಶ ವಿಕಾಸ. ಈ ವಿಕಾಸ ಎರಡು ರೀತಿಯಲ್ಲಿ ಆಗ್ತದೆ. ನಾವು ಹಿಂದೆ ಈ ಮೇಲೆ ನಾವು ನೋಡ್ಕೊಂಡ್ವಲ್ಲ, ಆ ರೀತಿ ಒಂದು ವಸ್ತು ಅಥವಾ ರೂಪ ವಿಕಾಸ, ಇನ್ನೊಂದು ಗುಣ ಅಥವಾ ಸ್ವಭಾವದ ವಿಕಾಸ. ಹಾಗಾಗಿ ಈ ವಿಕಾಸದ ಪರಿಕ್ರಮದಲ್ಲಿ ವಸ್ತು ಮತ್ತು ಅದರ ಸ್ವಭಾವ ಎರಡು ಒಟ್ಟೊಟ್ಟಿಗೆ ಬದಲಾಗ್ತಾ ಇರ್ತವೆ. ಸೃಷ್ಟಿ ವಿಕಾಸದ ಕ್ರಮದಲ್ಲಿ ಬರೀ ರೂಪ ವಿಕಾಸವಲ್ಲ, ಬರೀ ಗುಣ ವಿಕಾಸವಲ್ಲ, ಎರಡು ಒಟ್ಟೊಟ್ಟಿಗೆ ಹೋಗ್ತಾ ಇರೋದನ್ನ ಈ ಸಂಸರಣದ ಇದರಲ್ಲಿ ನಾವು ಗಮನಿಸ್ತೇವೆ ಅಲ್ವಾ. ಆದ್ರಿಂದ ಈ ಎರಡೂ ಬದಲಾಗುವಾಗ ಒಂದಕ್ಕೆ ಒಂದು ಹೊಂದಿಕೊಂಡ್ರೆ, ಅಂದ್ರೆ ಅವೆರಡರಲ್ಲಿ ನಡುವೆ ಸಮರಸತೆ ಇರುತ್ತಲ್ಲ, ಆ ಸಮರಸತೆಯೇ ಬದುಕು ಅನ್ನತಕ್ಕಂತ ವಿಚಾರನ ನಾವು ಗಮನದಲ್ಲಿಟ್ಕೊಂಡ್ರೆ, ಈ ಸಮರಸತೆ ಏನಾಯ್ತು ಅದು ಪ್ರಕೃತಿಯಲ್ಲಿ ನೈಜವಾಗಿ ಅಂದ್ರೆ ಸ್ವಾಭಾವಿಕವಾಗಿ ಏರ್ಪಡುತ್ತೆ. ಅದನ್ನ ಯಾವ ಸಮರಸತೆ ಏರ್ಪಡ್ತಕ್ಕಂಥದ್ದು ಅದು ಪ್ರಕೃತಿಯ ಒಂದು ರೀತಿಯಾಗಿ ಆಗತಕ್ಕಂಥದ್ದು ಆಗುತ್ತೆ. ನಮ್ಮ ಪರಿಶ್ರಮ ಏನೂ ಇಲ್ಲ. ಹಾಗೆ ಆ ವಸ್ತು ಇದೆಯಲ್ಲ, ಆ ವಸ್ತು ಅದನ್ನು ನಾವು ಮೃಣ್ಮಯ ಅಂತ ಹೇಳ್ತೀವಿ. ಯಾತಕ್ಕೆ ಅಂದ್ರೆ ಅದು ಮೃಣ್ಮಯ ಅಂದ್ರೆ ಮಣ್ಣಿನಿಂದ ಆಗಿತ್ತು ಅಂತ, ಅಂದ್ರೆ ದ್ರವ್ಯದಿಂದ ಆಗಿತ್ತು. ಸ್ವಭಾವ ಅನ್ನತಕ್ಕಂಥದ್ದಕ್ಕೆ ನಾವು ಚಿನ್ಮಯ ಅಂತ ಹೇಳ್ತೀವಿ. ಅಂದ್ರೆ ಅದು ಚಿತ್ತದಿಂದ ಆಗತಕ್ಕಂಥದ್ದು. ಚಿತ್ ಅಂದ್ರೆ ಮೇಲ್ಸ್ತರದ ಮನಸ್ಸು. ಇಲ್ಲಿ ಚಿತ್ ಅಂದ್ರೆ ಇಂದ್ರಿಯಗಳ ಅನುಭವಕ್ಕೆ ಸಿಗದೇ ಇರುವ ಆದರೆ ಮಾನವನ ಆಂತರ್ಯದಲ್ಲಿ ನಡೆದಿರುವ ಗುಣ ವಿಕಾಸದ ಕ್ಷೇತ್ರ ಆ ಚಿತ್ತ ಅನ್ನತಕ್ಕಂಥದ್ದು. ಮನಸ್ಸಿನ ರಚನೆಯನ್ನು ನಾವು ತಿಳ್ಕೊಳ್ತಾ ಹೋದಾಗ ಏನಾಗ್ತೀವಿ, ಆ ಕೆಳ ಸ್ತರ ಮತ್ತು ಮೇಲ್ಸ್ತರ ಅಂತ ಹೇಳಿದಾಗ ಅದು ನಮ್ಮ ಮನಸ್ಸಿನಲ್ಲಿ ಬೀಳತಕ್ಕಂತ ಒಂದು ಏನು ಭಾವನೆಗಳು, ಅಭಿರುಚಿಗಳು ಏನಿವೆ, ಆ ಅಭಿರುಚಿಗಳು ಸಂಸ್ಕಾರವಾದಂತೆ ಆ ಕೆಳ ಮನಸ್ಸು ಮೇಲ್ಸ್ತರಕ್ಕೆ ಸ್ವಾಭಾವಿಕವಾಗಿ ಅಂದ್ರೆ ನೈಜವಾಗಿ ಆ ಸಮರಸೆಯಿಂದ ಏರ್ಪಡಿಸುತ್ತೆ ಅನ್ನತಕ್ಕಂಥದ್ದು. ಸೊ ಇದರಲ್ಲಿ ಮಾನವನ ಸ್ವಭಾವಗಳು ಪರಿಷ್ಕರಣೆಗೆ ಒಳಗಾಗುತ್ತವೆ. ಈ ಗುಣ ವಿಕಾಸದ ಕ್ಷೇತ್ರದಲ್ಲಿ ನೋಡಿದಾಗ ಮಾನವನ ಸ್ವಭಾವಗಳು ಪರಿಷ್ಕರಣೆಗೆ ಒಳಗಾಗುತ್ತವೆ. ಅಂದರೆ ಆ ಪರಿಷ್ಕರಣೆ ಹೇಗಾಗುತ್ತೆ, ನಾನು ಮೇಲ್ಸ್ತರದ ಚಿತ್ತನ ವಿಚಾರವಾಗಿ ಆ ಚಿನ್ಮಯ ಸ್ವಭಾವದ ಬಗ್ಗೆ ಹೇಳ್ತಾ ಇದ್ದೇನೆ. ಅವು ಬಯಕೆಯಿಂದ ಭಾವನೆಗೆ ಅರ್ಥವಾಗುತ್ತಲ್ಲ. ಬಯಕೆ ಅಂದ್ರೆ ನಮ್ಮ ಮನಸ್ಸಿನಲ್ಲಿ ಒಂದು ಬಯಕೆ ಹುಟ್ಟುತ್ತೆ, ಅದು ಒಂದು ಭಾವನೆಯಾಗುತ್ತೆ, ಆ ಭಾವನೆಯಿಂದ ಚಿಂತನೆಗೆ ಹೋಗುತ್ತೆ, ಚಿಂತನೆಯಿಂದ ಆಲೋಚನೆಗೆ ಹೋಗುತ್ತೆ, ಆಲೋಚನೆಯಿಂದ ವಿವೇಕಕ್ಕೆ ಹೋಗುತ್ತದೆ. ಈ ವಿವೇಕದಿಂದ ಸಂಕಲ್ಪ ಏರ್ಪಟ್ಟು ಸಂಕಲ್ಪದಿಂದ ಸಾಧನೆಯನ್ನು ನಾವು ಮುಟ್ತೇವೆ. ಇದು ಮನಸ್ಸಿನ ಒಳಗೆ ಸ್ವಭಾವಗಳು ಹೇಗೆ ಬದಲಾಗುತ್ತವೆ ಅನ್ನೋದರ ಒಂದು ಕ್ರಮವನ್ನು ನಾನು ಹೇಳ್ತಾ ಇದ್ದೆ. ಈಗ ಈ ತತ್ವ ಅಥವಾ ಸಿದ್ಧಾಂತ ಭಾಗ ಅಂದ್ರೆ ಏನು ಅನ್ನೋದನ್ನ ನೋಡೋದಾದ್ರೆ, ಈ ಪ್ರತಿಯೊಂದು ಆಗುವಿಕೆ ಅಂತ ಏನಿದೆ, ಬೀಯಿಂಗ್ ಅಂಡ್ ಬಿಕಮಿಂಗ್, ಅದರಲ್ಲಿ ಪ್ರತಿಯೊಂದು ಆಗುವಿಕೆಯ ಹಿಂದೆ ಏನು ಏರ್ಪಡುತ್ತೋ ಅದು ಆ ಸಂಗತಿಗೆ ರೂಪ ಕೊಡುವ ಶಕ್ತಿ ರೂಪವಾದ ಒಂದು ಕಾರಣ ಪ್ರೇರಣೆಯಾಗುತ್ತದೆ. ಪ್ರೇರಣೆ ಇರುತ್ತೆ ಅದರಲ್ಲಿ. ಪ್ರತಿ ಆಗುವಿಕೆಯ ಹಿಂದೆ ಸಂಗತಿಗೆ ರೂಪ ಕೊಡುವ ಶಕ್ತಿ ರೂಪವಾದ ಒಂದು ಕಾರಣ ಪ್ರೇರಣೆಯಾಗಿರುತ್ತದೆ ಎನ್ನತಕ್ಕಂಥದ್ದು. ಆದ್ರಿಂದ ಕಾರ್ಯಕಾರಣ ಸಂಬಂಧ ಅಂದರೆ ಶಕ್ತಿಯಿಂದ ಸಂಗತಿ ಏರ್ಪಡುವ ಅನುಕ್ರಮ, ಶಕ್ತಿಯಿಂದ ಸಂಗತಿ ಏರ್ಪಡುವ ಅನುಕ್ರಮ. ಅದು ಯಾವುದರಿಂದ ಉಂಟಾಗುತ್ತೆ ಅನ್ನೋದು ನಾನು ಹಿಂದೆ ಹೇಳ್ದಂಗೆ ಅದು ಅವ್ಯಕ್ತ ಶಕ್ತಿ
ಬದಲಾವಣೆ ಹೇಗೆ ಉಪಕ್ರಮಿಸುವುದೋ ಅದರ ಸೂತ್ರ ಅಂದ್ರೆ ಅದು ಕೂಡ ಅವ್ಯಕ್ತ. ಶಕ್ತಿಯೂ ಅವ್ಯಕ್ತ, ಅದು ಹೇಗೆ ಉಪಕ್ರಮಿಸುವುದೋ ಆ ಸೂತ್ರ ಕೂಡ ಅವ್ಯಕ್ತ. ಅಂದ್ರೆ ಇವು ಕೆಳ ಮನಸ್ಸಿನಲ್ಲಿ ಆಗತಕ್ಕಂಥವಲ್ಲ, ಇದು ಮೇಲ್ಸ್ತರದ ಮನಸ್ಸಿನಲ್ಲಿ ಏರ್ಪಡ್ತಕ್ಕಂಥ ಬದಲಾವಣೆಗಳು. ಆದ್ರಿಂದಲೇ ನಾವು ಪ್ರಪಂಚದಲ್ಲಿ ಈ ಜೀವನ ಮಾನವ ಜೀವಿತದಲ್ಲಿ ನಾವು ಎಷ್ಟೇ ಒಳಗೊಂಡಾಗ್ಯೂ ಸಹ ನಮಗೆ ಇರುವಿಕೆ ಗೊತ್ತಾಗುತ್ತೆ, ಆದರೆ ಆಗುವಿಕೆಯನ್ನು ನಮ್ಮ ಒಂದು ಇದಕ್ಕೆ ನಮ್ಮ ಗಮನಕ್ಕೆ ಬರೋದೇ ಇಲ್ಲ ಅನ್ನೋದಕ್ಕೆ ಇದು ವಿವರಣೆ ಅಂತ ನೋಡ್ಬೋದು ನಾವು. ಈ ರೀತಿ ಒಂದು ವಿಧವಾದ ಕಾರಣಗಳು ನಡೆಯುತ್ತೆ. ಒಂದು ಕಾರಣ, ಅದಕ್ಕೆ ಒಂದು ಕಾರ್ಯ, ಇನ್ನೊಂದು ಕಾರಣ, ಅದಕ್ಕೆ ಒಂದು ಕಾರ್ಯ, ಸಾವಿರಾರು ಕಾರಣಕ್ಕೆ ಸಾವಿರಾರು ಕಾರ್ಯಗಳ ಒಂದು ರೂಪ ಬರುತ್ತೆ. ಅದರಲ್ಲಿ ಏನಾಗುತ್ತೆ, ಇದನ್ನ ನಾವು ಅವಲೋಕಿಸುವಾಗ, ಅದನ್ನ ನೋಡುವಾಗ ಒಂದೇ ಬಗೆಯ ಪ್ರೇರಣೆಯಿಂದ ಇದನ್ನ ನಾವು ಸೂತ್ರ ಅಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೋಬೇಕಾದ್ರೆ ಇದನ್ನ ನಾವು ಗಮನಿಸ್ಬೇಕು. ಒಂದೇ ಬಗೆಯ ಪ್ರೇರಣೆ ಅಥವಾ ಕಾರಣದಿಂದ ಒಂದೇ ಬಗೆಯ ಸಂಗತಿಗಳು, ಒಂದ್ ಬಗೆಯ ಪ್ರೇರಣೆಯಿಂದ ಒಂದೇ ಬಗೆಯ ಸಂಗತಿಗಳು ಅಥವಾ ಕಾರ್ಯ ಏರ್ಪಡುವುದನ್ನ ನಾವು ಕಂಡುಕೊಂಡು ಸಾಮಾನ್ಯ ತತ್ವವನ್ನ ಲೋಕಕ್ಕೆ ಪ್ರಕಟಪಡಿಸುವಗಳ ಆ ಸೂತ್ರಗಳಿದೆಯಲ್ಲ, ಆ ಸೂತ್ರಗಳ ರೂಪದಲ್ಲಿ ನಾವು ಯಾವ ಯಾವ ಸಂದರ್ಭಕ್ಕೆ, ಯಾವ ಯಾವ ಕಾರಣಕ್ಕೆ, ಯಾವ ರೀತಿ ಕಾರ್ಯಕ್ಕೆ ಅನುಸರಣೆ ಅಥವಾ ಆಚರಣೆಗೆ ತರಬಹುದು ಅನ್ನೋದನ್ನ, ಆ ರೀತಿಯಾಗಿ ಇಂಥ ಸೂತ್ರಗಳು ಇದೆಯಲ್ಲ, ಆ ಸೂತ್ರಗಳ ಮೊತ್ತಕ್ಕೆ ನಾವು ಸಿದ್ಧಾಂತ ಅಂತ ಹೇಳ್ತೀವಿ. ಸಿದ್ಧಾಂತ ಅಂದ್ರೆ ಇಂಥ ಒಂದು ವಿಷಯದಲ್ಲಿ ಇಂಥ ಒಂದು ಕಾರಣಕ್ಕೆ ಇಂಥ ಒಂದು ಏನು ಇದು ಕಾರ್ಯ ಏರ್ಪಡತಕ್ಕಂಥದ್ದು, ಅದು ಸಿದ್ಧಾಂತ ಅನ್ನತಕ್ಕಂಥದ್ದಕ್ಕೆ ಆ ಯಾವುದನ್ನ ನಾವು ತತ್ವ ಅಂತ ಹೇಳಿದ್ವಿ. ತತ್ವ ಅಂದ್ರೆ ಏನು, ಅದೇ ಅನ್ನತಕ್ಕಂಥ ದೃಷ್ಟಿಯಿಂದ ತತ್ವ ಅನ್ನತಕ್ಕಂಥದ್ದು. ಆ ದೃಷ್ಟಿಯಿಂದ ಅಂದ್ರೆ ನೈಜ ರೂಪಕ್ಕೆ ಯಾವುದನ್ನು ಪ್ರತಿನಿಧಿಸುತ್ತೆಯೋ ಅದು ತತ್ವ. ಆ ತತ್ವ ಏರ್ಪಡುವ ರೀತಿ ಯಾವುದು ಅಂದ್ರೆ ಈ ಸೂತ್ರ. ಈ ಸೂತ್ರಗಳ ಒಂದು ಸಮೂಹ ಇದೆಯಲ್ಲ, ಆ ಸೂತ್ರಗಳ ಒಂದು ಏನು ಮೊತ್ತ, ಆ ಸೂತ್ರಗಳ ಮೊತ್ತಕ್ಕೆ ನಾವು ಸಿದ್ಧಾಂತ ಅಂತ ಹೇಳ್ತೀವಿ. ಈಗ ಅನುಷ್ಠಾನಿಕ, ಇದು ನಮ್ಮ ವಿಚಾರ. ಅಂದ್ರೆ ಏನು ಅನುಷ್ಠಾನಿಕ ಅಂದ್ರೆ ಆಚಾರ ಭಾಗ ಅಥವಾ ಕಾರ್ಯ ಭಾಗ ಅಂತ ಹೇಳೋಣ. ಸೊ ಪ್ರೇರಣೆ ಸಿಗತಕ್ಕಂಥದ್ದು ತತ್ವದಿಂದ. ಆ ತತ್ವವನ್ನು ಅನುಷ್ಠಾನ ಮಾಡಿದಾಗ ನಮ್ಮ ಸಾಧನೆ ಅಥವಾ ಸಂಕಲ್ಪ ಏನಿದೆ ಅದು ಕೂಡಿ ಬರುತ್ತೆ ಅಥವಾ ಏರ್ಪಡುತ್ತೆ ಅನ್ನತಕ್ಕಂಥದ್ದು. ಇಲ್ಲಿ ನಾವು ಒಂದು ರೀತಿಯಾಗಿ ಈ ಭೌತ ಸ್ಥಿತಿ ಅಂದ್ರೆ ನಾವು ವಸ್ತುಗಳನ್ನ ನೋಡ್ತೇವಲ್ಲ, ಆ ವಸ್ತುವಿನ ಸ್ಥಿತಿಗೂ ಆ ವಸ್ತುವಿನ ಹಿಂದಿನ ಸ್ಥಿತಿ ಅಂದ್ರೆ ಅವತರಣೆ, ಆ ವಸ್ತು ಹಿಂದೆ ಏನಾಗಿತ್ತು ಅನ್ನೋದು ಈಗ ಏನಾಗಿದೆ, ಮುಂದೆ ಏನಾಗುತ್ತೆ ಅನ್ನೋ ಪರಿವರ್ತನೆಯನ್ನು ನೋಡ್ಬೇಕಾದ್ರೆ ನಾವು ಈ ಭೌತಿಕ ಸಂಗತಿಗಳ ನಿಕಟ ಪೂರ್ವ ಸ್ಥಿತಿ ಅಂದ್ರೆ ಅದಕ್ಕೆ ನಾವು ಅಧಿಭೌತಿಕ. ವಸ್ತು ಇದೆ, ಅದು ನಮಗೆ ಕಾಣಿಸುತ್ತೆ, ಆದ್ರೆ ಅದರ ಹಿಂದಿನ ರೂಪ ಏನಿತ್ತು ಅನ್ನತಕ್ಕಂಥದ್ದು ನಮಗೆ ಗೊತ್ತಾಗೋದಿಲ್ಲ ಅಲ್ವಾ. ಆದ್ರಿಂದ ಇದನ್ನ ನಾವು ಮೆಟಾಫಿಸಿಕಲ್ ಸ್ಟೇಟ್ ಅಂತ ಹೇಳ್ತೀವಿ. ಅದಕ್ಕೆ ಏನು ಹೇಳ್ತಾರೆ, ದಿ ಲ್ಯಾಕ್ ಅಂದ್ರೆ ಮೆಟಾಫಿಸಿಕ್ಸ್. ಮೆಟಾಫಿಸಿಕ್ಸ್ ಈಸ್ ದಿ ವೆರಿ imperfect expression of the former, that is physics, in terms of matter. ನಾವು ವಸ್ತು ದ್ರವ್ಯದಿಂದ ಆಗತಕ್ಕಂತ ವಸ್ತುವನ್ನ ನೋಡ್ತೇವೆ ನಾವು, ಆದ್ರೆ ಆ ವಸ್ತು ಅದರ ಹಿಂದೆ ತತ್ವ ಇರುತ್ತಲ್ಲ, ಆ ತತ್ವದ ಒಂದು ಹೇಜಿ ಪಾರ್ಟ್ ಅಂತ ಹೇಳ್ತಾರೆ. ಆ ತತ್ವ ನಮಗೆ ಒರಟಾಗಿ ಈ ವಸ್ತುವಿನ ರೂಪದಲ್ಲಿ ಕಾಣಿಸುತ್ತೆ. ನಾವು ಎಷ್ಟೋ ಕಲ್ಪನೆಗಳನ್ನ ಮಾಡ್ಕೊಳ್ತೇವೆ. ಆ ಕಲ್ಪನೆಗಳನ್ನ ಮಾಡ್ಕೊಂಡಾಗ ನಮ್ಮ ಮನಸ್ಸಿಗೆ ಬರತಕ್ಕಂಥ ಚಿತ್ರ ಏನು ಅಂದ್ರೆ, ನಾವು ಏನನ್ನ ಕಂಡು ಅನುಭವಿಸ್ತೇವೆ ಅದನ್ನ ಬಿಟ್ಟು ಬೇರೆಯಾಗೋದು ಸಾಧ್ಯವಿಲ್ಲ. ಆದ್ರಿಂದ ಈ ಅಧಿಭೌತಿಕ ವಾಸ್ತವಗಳು
ಆದರ್ಶ ಅಂತ ಹೇಳ್ತಾರೆ, ಅದಕ್ಕೆ ಪ್ಯೂರ್ ಅಥವಾ ಶುದ್ಧ ಅಂತಾನು ಹೇಳ್ತಾರೆ. ಸೊ ಈ ಅಧಿಭೌತಿಕ ಮೆಟಾಫಿಸಿಕಲ್ ಎಕ್ಸಿಸ್ಟೆನ್ಸ್ ಈಸ್ ದಿ ಇಂಪರ್ಫೆಕ್ಟ್ ಎಕ್ಸ್ಪ್ರೆಷನ್ ಆಫ್ ದಿ ಫಾರ್ಮರ್, ದಟ್ ಈಸ್ ಫಿಸಿಕ್ಸ್, ಭೌತಿಕ ಸ್ಥಿತಿಯ ನಿಕಟಪೂರ್ವ ಸ್ಥಿತಿ ಇನ್ ಟರ್ಮ್ಸ್ ಆಫ್ ಮ್ಯಾಟರ್. ಆದ್ರಿಂದ ಆ ರೀತಿ ಆದಾಗ ಈ ವಸ್ತುಗಳನ್ನ ನಾವು ನಮ್ಮ ಜೀವನಕ್ಕೆ, ನಮ್ಮ ಬದುಕಿಗೆ, ನಾವು ದಿನನಿತ್ಯ ಮಾಡತಕ್ಕಂಥ ಇದಕ್ಕೆ ಅಂದ್ರೆ ನಮ್ಮ ಇರುವಿಕೆಗೆ, ಪ್ರಾಪಂಚಿಕ ಇರುವಿಕೆಗೆ ಹೇಗೆ ಬೇಕೋ ಹಾಗೆ ನಾವು ಅವುಗಳನ್ನ ಬಳಸ್ಕೊಳ್ತೇವೆ. ಆಚರಣೆಗೆ ತಂದಾಗ ತತ್ವದ ಶುದ್ಧ ಭಾಗ ಇರುತ್ತಲ್ಲ, ಅದು ಈ ಭೌತಿಕ ಸ್ಥಿತಿಯ ಏನು ಒಂದು ಒರಟು ರೂಪ, ಇಟ್ ಈಸ್ ಎ ರಫ್ ಎಕ್ಸ್ಪ್ರೆಷನ್, ಇಂಪರ್ಫೆಕ್ಟ್ ಎಕ್ಸ್ಪ್ರೆಷನ್, ಅದನ್ನ ನಾವು ಆಚರಣೆಗೆ ತರ್ತೀವಿ ಹೊರತು ನಾವು ಅದರ ಶುದ್ಧ ರೂಪವನ್ನ ತರಲಿಕ್ಕೆ ಪ್ರಯತ್ನ ಮಾಡಿದ್ರೆ, ನಾನು ಹಿಂದೆ ಹೇಳಿದಂತ ಒಂದು ಕಾರ್ಯಕಾರಣದ ನಡುವೆ ಇರತಕ್ಕಂಥ ಒಂದು ಸಮರಸತೆ ಏರ್ಪಡುತ್ತೆ. ಆಗ ನಮ್ಮ ಬದುಕು ನಿಜಾರ್ಥವನ್ನು ಪಡೆಯುತ್ತೆ ಅನ್ನತಕ್ಕಂಥ ವಿಚಾರವನ್ನು ಹೇಳ್ತಾರೆ. ಅಲ್ಲಿ ಈ ಅಧಿಭೌತಿಕ ವಸ್ತುಗಳು ಅವು ನಮಗೆ ಕಾಣಿಸೋದಿಲ್ಲ, ಅವು ಅಭಿವ್ಯಕ್ತವಲ್ಲ. ಆದ್ರಿಂದ ಅದರ ಬದಲಿಗೆ ಅವು ನಮ್ಮ ಗ್ರಹಿಕೆಗೆ ಸಿಲುಕುತ್ತೆ ಅಲ್ವಾ. ಈಗ ನಾವು ಯಾವುದೋ ಒಂದು ದೇವರು, ಲಕ್ಷ್ಮಿ, ಸರಸ್ವತಿ, ಶಿವ, ಯಾವುದಾದ್ರೂ ಅದನ್ನ ನಾವು ಮನಸ್ಸಿನಲ್ಲಿ ಕಲ್ಪಿಸಿಕೊಳ್ಳತಕ್ಕಂಥದ್ದೇ ಒಂದು. ಆದರೆ ಅದು ಆ ಕಲ್ಪಿಸಿಕೊಂಡಂತೆ ನಾವು ಚಿತ್ರಗಳನ್ನು ಬರೆದುಕೊಳ್ತೇವೆ, ಫೋಟೋಗಳನ್ನು ಮಾಡ್ತೇವೆ. ಆ ಸತ್ವವೇ ಇದು, ಆ ದೇವರೇ ಇದು ಅನ್ನೋ ರೀತಿಯಲ್ಲಿ ಪೂಜೆ ಮಾಡಿದಾಗ ನಾವೇನ್ ಮಾಡ್ತೇವೆ, ಆ ತತ್ವದ ಗ್ರಹಿಕೆಯನ್ನ ನಾವು ಮನಸ್ಸಿನಲ್ಲಿ ಪಡೆದುಕೊಂಡು ಅದನ್ನ ಈ ಫೋಟೋ ಅಥವಾ ಚಿತ್ರದ ಮೂಲಕ ಆಚರಣೆಗೆ ತರ್ತೇವೆ. ಆ ಚಿತ್ರವನ್ನು ನೋಡಿದಾಗ ಇದು ಆ ತತ್ವ ಅಂದ್ರೆ ಆ ದೇವರೇ. ನಮ್ಮ ತಂದೆ ತಾಯಿಗಳ ಚಿತ್ರವನ್ನು, ಫೋಟೋ ಭಾವಚಿತ್ರವನ್ನು ನೋಡಿದಾಗ ಹೇಗೆ ನಮ್ಮ ತಂದೆ ತಾಯಿಗಳ ಒಂದು ಶುದ್ಧ ರೂಪ ನಮಗೆ ಕಂಡು ಬರ್ತದೆ, ಆ ರೀತಿಯಾಗಿ ಇದರಿಂದ ಈ ಬಗೆಯ ಈ ರೀತಿಯಾದಂತ ಅಧಿಕೃತಗಳನ್ನ ಯಾವ ರೀತಿ ಕಂಡುಕೊಳ್ತಾರೆ ಅಂದ್ರೆ, ಯೋಗಿಗಳು ಅವರ ಅತೀಂದ್ರಿಯ ಶಕ್ತಿಯಿಂದ ಕಂಡುಕೊಳ್ತಾರೆ. ಯೋಗಿಗಳಿಗೆ ಆ ಹಿಂದಿನ ಅಂದ್ರೆ ಅಧಿಭೌತಿಕ ಸ್ಥಿತಿಯನ್ನ, ಶುದ್ಧ ಸ್ಥಿತಿಯನ್ನು ಕೂಡ ಅವರು ಕಂಡುಕೊಳ್ತಾರೆ. ಅದೇ ರೀತಿ ಈ ವಿಜ್ಞಾನಿಗಳು ಹೇಗ್ ಮಾಡ್ತಾರೆ ಅಂದ್ರೆ, ಅವರು ಈ ವೈಜ್ಞಾನಿಕ ಉಪಕರಣಗಳ ಸಹಾಯದಿಂದ ಅದನ್ನ ಕಂಡುಕೊಂಡು ನಮಗೆ ಕಾಣದೇ ಇರತಕ್ಕಂಥ ವಿಸ್ಮಯಗಳಿಗೆ ಅವರು ಒಂದು ವಿಚಾರ, ಒಂದು ಕಟ್ಟನ್ನು ಕೊಟ್ಟು ನಮಗೆ ತಿಳಿಸ್ತಕ್ಕಂಥದ್ದಾಗುತ್ತೆ. ಸೊ ಈ ರೀತಿ ಆಗುವಾಗ ಈ ಅಧ್ಯಯನಗಳಿಗೆ ಸಿಕ್ಕ ವಿಷಯವಾಗ ಈ ರೀತಿಯಾಗಿ ಇಲ್ಲ, ಯೋಗಿಗಳು ತಮ್ಮ ಅತೀಂದ್ರಿಯ ಶಕ್ತಿಯಿಂದ ಕಂಡುಕೊಂಡು ನಮಗೆ ತಿಳಿಸಿದ್ದು, ಅಥವಾ ವಿಜ್ಞಾನಿಗಳು ಕಂಡುಕೊಂಡು ನಮಗೆ ತಿಳಿಸಿದ್ದು, ಅಥವಾ ನಮ್ಮ ಅನುಭವಕ್ಕೆ ಬಂದಂತದ್ದು ಏನಾಗುತ್ತದೆ, ಈ ವಿಷಯಗಳಿಗೆ ಈ ರೀತಿಯಾದಂತಹ ಒಂದು ಅವಲೋಕನ, ಅಧ್ಯಯನ ಮತ್ತು ಅತೀಂದ್ರಿಯ ಶಕ್ತಿಗೆ ತಕ್ಕಂತ ವಿಷಯವನ್ನ, ಆ ವಿಷಯ ಭಾಗವನ್ನ ನಾವು ಶುದ್ಧ ವಿಷಯ ಭಾಗ, ಶುದ್ಧ ಎನಿಸಿಕೊಳ್ಳುತ್ತದೆ ಅದು. ಹೀಗೆ ಈ ವಿಷಯದ ತತ್ವ ಅಥವಾ ಸಿದ್ಧಾಂತಗಳನ್ನು ಒಳಗೊಂಡ ವಿಷಯ ಭಾಗಕ್ಕೆ ಯಾವ ರೀತಿ ಪರಿಚಯವಿರ್ತಕ್ಕಂಥವು ಯಾವುದು ಅಂದ್ರೆ ಶುದ್ಧ ವಿಜ್ಞಾನ ಅಂತ ಹೇಳ್ತೀವಿ, ಪ್ಯೂರ್ ಸೈನ್ಸ್ ಅಂಡ್ ಅಪ್ಲೈಡ್ ಸೈನ್ಸ್. ಅದೇ ರೀತಿ ಶುದ್ಧ ಗಣಿತ, ಪ್ಯೂರ್ ಮ್ಯಾಥಮೆಟಿಕ್ಸ್ ಅಂಡ್ ಅಪ್ಲೈಡ್ ಮ್ಯಾಥಮೆಟಿಕ್ಸ್. ಶುದ್ಧ ತರ್ಕ, ಪ್ಯೂರ್ ಲಾಜಿಕ್ ಅಂಡ್ ಅಪ್ಲೈಡ್ ಲಾಜಿಕ್. ಈ ರೀತಿಯಾಗಿ ಆ ಶುದ್ಧ ಮತ್ತು ಅನುಷ್ಠಾನಿಕ ಅನ್ನತಕ್ಕಂಥ ಒಂದು ವಿಂಗಡೆಯನ್ನು ನಾವು ನಮ್ಮ ಮನಸ್ಸಿನಲ್ಲಿ ಏರ್ಪಡಿಸಿಕೊಳ್ತೇವೆ ಅಲ್ವಾ. ಈ ಶುದ್ಧ ಜ್ಞಾನ ಏನಿದೆ ಅದು ಜಾಗತಿಕವಾಗಿ ಅಂದ್ರೆ ವರ್ಲ್ಡ್ ಓವರ್, ಪ್ರಪಂಚಾಮಳೆ ಮಾನವನ ಈ ಒಂದು ದುರಂಧರ ಬದುಕು ಅಂತ ನಾವು ಏನ್ ಹೇಳ್ತೀವಿ, ಆ ಮಾನವನ ಜೀವಿತದಲ್ಲಿ, ಬದುಕಿನಲ್ಲಿ, ಆ ಬದುಕಿನಲ್ಲಿ ಅನ್ವಯವಾಗಬೇಕು. ಆ ರೀತಿ ಮಾನವನ ಬದುಕಿನಲ್ಲಿ ಅನ್ವಯವಾಗುವಂತೆ
ದೈನಂದಿನ ನಡವಳಿಕೆಗಳೇನಿದೆ ಅದರಲ್ಲಿ ನಾವು ಹಿಂದೆ ಸೂತ್ರ ಅಂತ ಕಂಡುಕೊಂಡು ಒಂದೇ ಬಗೆಯ ಕಾರಣ ಒಂದೇ ಬಗೆಯ ಫಲಿತಾಂಶದಲ್ಲಿ ಏರ್ಪಟ್ಟಾಗ ಅದು ಒಂದು ಸೂತ್ರ ಅಂತ ಆಗುತ್ತೆ ಅಂತ. ಆ ರೀತಿಯ ಸೂತ್ರಗಳಿದೆಯಲ್ಲ, ಆ ದೈನಂದಿನ ನಡವಳಿಕೆಯ ಸೂತ್ರಗಳ ರೂಪದಲ್ಲಿ ಪ್ರಕಟವಾದಾಗ ಅದು ಅನುಷ್ಠಾನಿಕವಾಗುತ್ತದೆ. ಏನು ಇದರ ಅರ್ಥ? ಇದು ಸ್ವಲ್ಪ ವಿವರಿಸಿ ಹೇಳಬೇಕು ಅಂದ್ರೆ, ಈಗ ಇದೇನಿದೆ, ನಾವು ಗಣಿತವನ್ನು ತೆಗೆದುಕೊಳ್ಳೋಣ. ಪ್ಯೂರ್ ಮ್ಯಾಥಮೆಟಿಕ್ಸ್ ಅಂಡ್ ಅಪ್ಲೈಡ್ ಮ್ಯಾಥಮೆಟಿಕ್ಸ್. ಅದರಲ್ಲಿ ತಗೊಳೋದಾದ್ರೆ ಪ್ಯೂರ್ ಮ್ಯಾಥಮೆಟಿಕ್ಸ್ ಅಲ್ಲಿ ನಮಗೆ ಬರೀ ಅಂಕೆಗಳು ಮಾತ್ರ ಗೊತ್ತು. ಅದು ಆ ಅಂಕೆಗಳು 1, 2, 3 ಅನ್ನತಕ್ಕಂಥದ್ದು ನಾವು ಅದಕ್ಕೆ ಒಂದು ರೂಪ ಕೊಟ್ಟು, ಯಾವ ರೀತಿ ಒಂದು ದೇವರ ಈ ಒಂದು ದೇವರ ಒಂದು ಚಿತ್ರಕ್ಕೆ ನಾವು ಅದರಲ್ಲಿ ಸತ್ವವನ್ನು ಎಳೆದುಕೊಳ್ತೇವೋ ಆ ರೀತಿಯಾಗಿ ಏನಾಗುತ್ತೆ ಅಂದ್ರೆ, ಇಲ್ಲಿ ಈ ಸೂತ್ರಗಳ ರೂಪದಲ್ಲಿ ಪ್ರಕಟವಾದಾಗ ಅದು ಅನುಷ್ಠಾನಿಕ ವಿಷಯ ಭಾಗ ಆಗುತ್ತದೆ ಅನ್ನತಕ್ಕಂಥದ್ದು. ಶುದ್ಧ ಜ್ಞಾನವು ಜಾಗತಿಕವಾಗಿ ಮಾನವನ ಬದುಕಿನಲ್ಲಿ ಅನ್ವಯವಾಗುವಂತೆ ದೈನಂದಿನ ನಡವಳಿಕೆಯ ಸೂತ್ರಗಳ ರೂಪದಲ್ಲಿ ಪ್ರಕಟವಾದಾಗ ಅದು ಅನುಷ್ಠಾನಿಕ ವಿಷಯ ಭಾಗ ಅನ್ನಿಸ್ಕೊಳ್ತದೆ. ಅನುಷ್ಠಾನಿಕ ಅಂದ್ರೆ ಬದುಕಿಗೆ ಅಳವಡಲು ಯುಕ್ತವಾಗಿರುವುದು. ಯಾವುದನ್ನ, ಯಾವ ಒಂದು ಅದೃಶ್ಯವಾದಂತಹ ತತ್ವವನ್ನ, ಒಂದು ಸೂತ್ರವನ್ನ ನಾವು ನಮ್ಮ ಬದುಕಿಗೆ ಅನ್ವಯಿಸಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೋ ಅಂಥದಕ್ಕೆ ಮಾತ್ರ ಅನುಷ್ಠಾನ, ಆಚಾರ ಅಂತ ಎಲ್ಲ ಹೇಳ್ತೀವಿ. ಅದು ಈ ಅನುಷ್ಠಾನಕ್ಕೂ ಪ್ರಾಯೋಗಿಕಕ್ಕೂ ವ್ಯತ್ಯಾಸ ಇರೋದು ನೋಡ್ಬೇಕಾಗ್ತದೆ. ಈಗ ಪ್ರಾಕ್ಟಿಕಲ್ ಥಿಯಾಸಫಿ ಅಥವಾ ಅಪ್ಲೈಡ್ ಥಿಯಾಸಫಿ, ಪ್ರಾಕ್ಟಿಕಲ್ ಅಂಡ್ ಅಪ್ಲೈಡ್ ಇವೆರಡಕ್ಕೂ ಒಂದು ಇದು ಏನು ವ್ಯತ್ಯಾಸ ಇದೆ, ಅದನ್ನ ನಾವು ನೋಡ್ಕೊಳ್ಬೇಕು. ಏನು ಅಂದ್ರೆ, ಈ ಪ್ರಾಯೋಗಿಕ ಅಂದ್ರೆ ಅದು ಪ್ರಯೋಗಕ್ಕೆ ಒಳಪಡಿಸಿರುವುದನ್ನ, ಅದನ್ನು ನಾವು ಅನುಷ್ಠಾನಿಕ ಅಂತ ಹೇಳಿದ್ರೆ ತಪ್ಪಾಗ್ತದೆ. ಒಂದು ಪ್ರಾಯೋಗಿಕ ಥಿಯಾಸಫಿ ಅಂದ್ರೆ ಎಕ್ಸ್ಪೆರಿಮೆಂಟಲ್ ಥಿಯಾಸಫಿ ಅನ್ನೋದಾಗ್ತದೆ. ಅದೇ ರೀತಿ ಪ್ರಾಕ್ಟಿಕಲ್ ಥಿಯಾಸಫಿ ಅನ್ನೋದಾಗ್ತದೆ. ಆದ್ರೆ ಅನುಷ್ಠಾನಿಕ ಅಂತ ಕರೆಯೋದು ಯಾವುದಕ್ಕೆ ಅಂತ ಹೇಳಿದ್ರೆ, ಯಾವ ಒಂದು ತತ್ವ ಅಥವಾ ಸೂತ್ರವನ್ನು ನಾವು ಅಳವಡಿಸಿಕೊಂಡಿದೆಯೋ, ಜೀವನದ ಬದುಕಿಗೆ ಅಳವಡಿಸಿಕೊಂಡಿರೋ ಸಾಧ್ಯವಾಗಿದೆಯೋ ಅದರ ಬಗ್ಗೆ ನಾವು ಈಗ ಇದನ್ನ ವಿಚಾರ ಮಾಡ್ತಾ ಇರ್ತಕ್ಕಂಥದ್ದು. ಸೊ ಪ್ರಯೋಗಕ್ಕೆ ಒಳಪಡಿಸಿದ್ದು ಕೇವಲ ಪ್ರಾಯೋಗಿಕ ಅಥವಾ ಪ್ರಾಕ್ಟಿಕಲ್ ಥಿಯಾಸಫಿ ಅನ್ನೋದನ್ನ ನೋಡಿದ್ವಿ ನಾವು. ಈಗ ನಮ್ಮ ಅಧ್ಯಯನ ಇದೆಯಲ್ಲ, ಇದನ್ನ ನಾವು ಸಂದೇಹಗಳಿಂದ, ಮುಂದೆ ನಾನು ಏನು ವಿಚಾರಗಳನ್ನು ಹೇಳ್ತೀನಿ ಇವುಗಳನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾದ್ರೆ, ಬರತಕ್ಕಂಥ ಸಂದೇಹಗಳಿಂದ ನಾವು ಮುಕ್ತವಾಗಿರಬೇಕಾದ್ರೆ ಈ ಪ್ರಾಕ್ಟಿಕಲ್ ಥಿಯಾಸಫಿ ಮತ್ತು ಅಪ್ಲೈಡ್ ಥಿಯಾಸಫಿಗಳ ನಡುವಿನ ವ್ಯತ್ಯಾಸವನ್ನ ತಿಳಿದುಕೊಂಡಿರೋದು ಉತ್ತಮ. ಯಾವುದು ಅಳವಟ್ಟಿದೆಯೋ ಅದರ ಬಗ್ಗೆ ಮಾಡ್ತೀವಿ ಹೊರತು ನಾವು ಯಾವುದು ಅಳವಡಿಕೆಗೆ ಯೋಗ್ಯವೋ ಅನ್ನೋ ಪ್ರಯೋಗ ಸ್ಥಿತಿಯಲ್ಲಿ ಮಾತಾಡ್ತಾ ಇಲ್ಲ. ಆದ್ರಿಂದ ಪ್ರಾಕ್ಟಿಕಲ್ ಥಿಯಾಸಫಿ ಅಂತ ಹೇಳಿದಾಗ ನಮ್ಮ ಜೀವನದಲ್ಲಿ ಯಾವ ಸೂತ್ರಗಳನ್ನ, ಯಾವ ತತ್ವಗಳನ್ನ ಅಳವಡಿಸಿಕೊಂಡು ನಾವು ಜೀವನ ನಡೆಸ್ತಾ ಇದ್ದೇವೆ ಅನ್ನೋದ್ರ ಬಗ್ಗೆ ನಾವು ಇವತ್ತಿನ ವಿಚಾರದಲ್ಲಿ ನೋಡ್ತಾ ಇದ್ದೇವೆ. ಅಂದರೆ ಈ ಅನುಷ್ಠಾನಿಕವು ಪ್ರಸ್ತುತಕ್ಕೆ ಸಂಬಂಧಿಸಿದೆ. ಈಗ ಏನು ಮಾಡ್ತಾ ಇದ್ದೇವೆ ಅನ್ನೋದು ಅನುಷ್ಠಾನಿಕ. ಪ್ರಾಯೋಗಿಕ ಅಂದ್ರೆ ಏನಾಗುತ್ತೆ, ಅದು ಭವಿಷ್ಯತ್ತಿಗೆ ಸಂಬಂಧಪಟ್ಟಿದ್ದು. ಪ್ರಾಯೋಗಿಕ ಅನ್ನೋದು ಊಹಾತ್ಮಕವಾದದ್ದು. ಪ್ರಯೋಗಾರ್ಥ ಅಂದ್ರೆ ಅವಲೋಕನಕ್ಕೆ ಒಳಪಡುವುದೇ ಹೊರತು ಅದು ತರ್ಕ ವಿಚಾರಗಳ ಮೂಸೆಗೆ ಸಿಕ್ಕು ನಿರ್ಧರಿತವಾದದ್ದು ಅಲ್ಲ. ಅಂದರೆ ಈ ಜೀವನದಲ್ಲಿ ಅಳವಡಿಸಿಕೊಂಡು ಅದರ ಪ್ರಯೋಜನಗಳನ್ನು ಕಂಡುಕೊಂಡಿರ್ತೇವೆಯ, ಅದು ಮಾತ್ರ ನಿರ್ಧರಿತವಾದದ್ದು, ಅದು ಮಾತ್ರ ಅನ್ವಯಾರ್ಹ. ಅಂದ್ರೆ ಅನ್ವಯವಾಗತಕ್ಕಂಥ ಅಪ್ಲೈಡ್ ಥಿಯಾಸಫಿ ಅಂತ ಹೇಳಿದ್ರೆ ನಮ್ಮ ನಿರ್ಧರಿತವಾಗಿ ನಾವು ಬದುಕಿನಲ್ಲಿ ಅಳವಡಿಸಿಕೊಂಡಿರತಕ್ಕಂಥ ತತ್ವ ಅಂತ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಈ ನಡುವೆ ಒಂದು ಆಧ್ಯಾತ್ಮಿಕತೆ ಅನ್ನೋ ವಿಚಾರ ಬರ್ತದೆ ಅಲ್ವಾ. ಈ ಆಧ್ಯಾತ್ಮಿಕತೆ, ಈ ಮೊದಲು ನಾವು ಏನ್ ಹೇಳ್ದೋ
ಕಾರ್ಯ ಮತ್ತು ಕಾರಣಗಳ ಸರಣಿಯಲ್ಲಿ ಒಂದೇ ಬಗೆಯ ಸಂಗತಿಗಳು ಒಂದೇ ಬಗೆಯ ಕಾರಣಗಳಿಂದ ಏರ್ಪಡ್ತಕ್ಕಂಥದ್ರನ್ನ ಅದನ್ನ ಕಂಡುಕೊಂಡು ಅವುಗಳ ಸಾಮಾನ್ಯ ತತ್ವವನ್ನು ಲೋಕಕ್ಕೆ ಪ್ರಕಟಪಡಿಸುವ ಸೂತ್ರಗಳ ಮೊತ್ತವೇ ಸಿದ್ಧಾಂತ ಅಂತ ನಾವು ತಿಳ್ಕೊಂಡ್ವಿ. ಹಾಗಾಗಿ ಈ ಪ್ರಾಪಂಚಿಕ ಬದುಕಿಗೆ ಅನ್ವಯ ಆಗುವಂತ ವಾಸ್ತವ ಸಂಗತಿಗಳು ಕಾಲ ಕಾಲಕ್ಕೆ ಏನಾಗ್ತದೆ, ಆ ಸೂತ್ರಗಳು ಕೂಡ ಒಂದೇ ಒಂದು ನಿಬಿಡವಾಗಿ ದಟ್ಟವಾಗಿ ಅದು ಬೆಳೆದು ಹರಿಯದೆ ನಿಂತ ಕಟ್ಟೆಯಾಗಿ ಹೋದಾಗ ಏನಾಗ್ತದೆ, ಆದ್ರೆ ಅದಕ್ಕೆ ಚಾಲನೆ ಸಿಗದಿದ್ರೆ ಈ ಕಾಲ ಕಾಲಕ್ಕೆ ಅನುವಾಗುವಂತಹ ಆ ಯಾವ ಒಂದು ಆ ಸೂತ್ರಗಳನ್ನ ಅಥವಾ ಅದರ ವ್ಯತ್ಯಯಗಳನ್ನ ಬದಲಾಯಿಸಿಕೊಳ್ಳದೆ ತಿಳಿದುಕೊಳ್ಳದೆ ಹೋದಾಗ ಏನಾಗುತ್ತೆ, ದೇರ್ ಈಸ್ ಎ ಸ್ಟೇಜ್ ಆಫ್ ಕಂಜೆಷನ್ ಆಫ್ ಸ್ಪಿರಿಚುಯಾಲಿಟಿ ಅಂತ ಹೇಳ್ತಾರೆ. ಕಂಜೆಷನ್ ಆಫ್ ಸ್ಪಿರಿಚುಯಾಲಿಟಿ ಅಂದ್ರೆ ಏನು, ಈ ಕಾಲ ಕಾಲಕ್ಕೆ ನಿಬಿಡವಾಗಿ ಹರಿಯದೆ ಕಟ್ಟೆಯಾಗಿ ನಿಂತ ಆದರ್ಶಗಳು, ನಿರೀಕ್ಷೆಗಳು, ಆಶೋತ್ತರಗಳು ಹಾಗೂ ಈ ವ್ಯಕ್ತಿಗಳ ಆಂತರ್ಯಕ್ಕೆ ಅಂದ್ರೆ ಅಂತರಾತ್ಮನಿಗೆ ಸಿಕ್ಕ ಅನುಭಾವಿಕ ಸತ್ಯಗಳನ್ನ ಪ್ರತಿನಿಧಿಸುತ್ತವೆ. ಅಂದ್ರೆ ಏನಾಯ್ತು, ಅನುಭಾವಿಕ ಸತ್ಯಗಳನ್ನ ಪ್ರತಿನಿಧಿಸುತ್ತವೆ ಅನ್ನೋದಾಯ್ತು. ಆದ್ರೆ ಅವುಗಳು ಇನ್ನು ತರ್ಕ ವಿಚಾರಗಳ ಮೂಸೆಗೆ ಸಿಕ್ಕು ನಿರ್ಧರಿತವಾಗಿಲ್ಲ. ಯಾಕೆ ಅಂದ್ರೆ ದೇ ಹ್ಯಾವ್ ಬೀನ್ ಕಂಜೆಸ್ಟೆಡ್, ಒಂದು ರೀತಿಯಾಗಿ ಅವು ಮುಂದೆ ಹೋಗಿಲ್ಲ. ಆ ಸೂತ್ರಗಳ ಅಳವಡಿಕೆ ಮುಂದೆ ಅಂದ್ರೆ ಕಾಲ ಬದಲಾವಣೆಗೆ ತಕ್ಕಂತೆ ನಾವು ಅಳವಡಿಸಿಕೊಂಡಿಲ್ಲ ಅನ್ನೋ ದೃಷ್ಟಿಯಿಂದ ಇಂಥ ಒಂದು ಸಿದ್ಧಾಂತ ಅಥವಾ ವಿಷಯದ ಜ್ಞಾನ ಭಾಗ ಏನಿದೆ ಅದು ವ್ಯಾವಹಾರಿಕ ಬದುಕಿನ ಕ್ರಿಯೆಯಲ್ಲಿ, ವ್ಯಾವಹಾರಿಕ ಪ್ರಾಪಂಚಿಕ ಬದುಕಿನ ಕ್ರಿಯೆಯಲ್ಲಿ ಉಪಯೋಗ ಕಾಣುವವರೆಗೂ ಅವು ಅನುಭವಕ್ಕೆ ಹೇಗೆ ಕಾಣಿಸುತ್ತೆ, ನಮಗೆ ಅವು ವಿಸ್ಮಯಗಳಾಗಿ ಕಾಣಿಸುತ್ತೆ, ವಿಸ್ಮಯಗಳಾಗಿಯೇ ಉಳಿಯುತ್ತವೆ. ಇದರ ಕಾರಣ ಏನು ಅಂತ ಅಂದ್ರೆ ಆ ಯಾವ ಒಂದು ಸತ್ವ ಭಾಗವನ್ನು ನಾವು ಸರಿಯಾಗಿ ಬದುಕಿಗೆ ಅಳವಡಿಸಿಕೊಂಡಿರ್ತೇವೆಯೋ, ಒಂದು ಸೂತ್ರಕ್ಕೆ ತಕ್ಕಂತೆ ಅಳವಡಿಸಿಕೊಂಡಿರ್ತೇವೆಯೋ ಅವು ನಮಗೆ ಚಿರಪರಿಚಿತವಾಗ್ತವೆ. ಆದ್ರೆ ಎಲ್ಲಿ ಇಂಥ ವಾಸ್ತವ ಸಂಗತಿಗಳು ಅಂದ್ರೆ ಇದು ತತ್ವರೂಪಗಳು ಅದು ಆದರ್ಶ ನಿರೀಕ್ಷೆಗಳಾಗಿ ಉಳಿದೋಗಿರ್ತಾವಲ್ಲ, ಅಂಥವು ಅದು ಇದು ಆ ವಿಸ್ಮಯಗಳಾಗಿ ಉಳಿಯುತ್ತವೆ ಅಂತ ಹೇಳ್ತೆ. ಆ ನಂತರ ಏನಾಗುತ್ತೆ, ಅವು ಬದುಕಿನ ನಿರ್ಧರಿತ ಸೂತ್ರಗಳಾಗಿ ಪರಿವರ್ತಿತವಾಗುತ್ತವೆ. ಒಂದಾನೊಂದು ಕಾಲಕ್ಕೆ ಮನುಷ್ಯನ ಅನುಭವ ಹೆಚ್ಚಿದಂತೆ, ಜೀವಿತಾನುಭವ ಹೆಚ್ಚಿದಂತೆ ಏನಾಗ್ತದೆ, ಆ ವಿಸ್ಮಯಗಳು ನಮಗೆ ತಿಳಿದು ಬಂದಂತೆ ಏನಾಗುತ್ತೆ, ಅವು ಪರಿವರ್ತನೆ ಆಗ್ತವೆ ನಮ್ಮಲ್ಲಿ. ಎಲ್ಲಿಯವರೆಗೆ ಪರಿವರ್ತನೆ ಆಗೋದಿಲ್ಲವೋ ಅಲ್ಲಿಯವರೆಗೂ ಅವು ವಿಸ್ಮಯಗಳಾಗಿ ಉಳಿತವೆ. ಸಾಮಾನ್ಯರ ತಿಳಿವಿಗೆ ಸಿಗದೆ ಹೋಗುವ ಆಧ್ಯಾತ್ಮ ಅಂದ್ರೆ ಏನು, ಆಧ್ಯಾತ್ಮ ಅಂತ ಅಂದ್ರೆ ಆ ನಿಜವಾದ ಇರುವಿಕೆಗೆ, ನೈಜವಾದ ಇರುವಿಕೆಗೆ ನಾವು ಆತ್ಮ ಅಂತ ಹೇಳ್ತೀವಿ ಅಲ್ವಾ. ಆದ್ರಿಂದ ಈ ಆಧ್ಯಾತ್ಮ ಅಂತ ಹೇಳಿದ್ರೆ ಆದಿ ಆತ್ಮ, ದಿ ಮೆಟಾಫಿಸಿಕಲ್ ಸ್ಟೇಟ್ ಆಫ್ ಎಕ್ಸಿಸ್ಟೆನ್ಸ್ ಇದೆಯಲ್ಲ, ಅದು ಆ ಆತ್ಮ ಸಾಕ್ಷಾತ್ಕಾರದ ಹಿಂದಿನ ಸ್ಥಿತಿಗೆ ಆಧ್ಯಾತ್ಮ ಅಂತ ಹೇಳ್ತೀವಿ. ಆ ಆಧ್ಯಾತ್ಮ ನಮಗೆ ಅರ್ಥವಾಗೋದಿಲ್ಲ, ಹೆಚ್ಚು ಜನಕ್ಕೆ ಅಂತ ಇಟ್ಕೊಳ್ಳೋಣ, ಅರ್ಥವಾಗೋದಿಲ್ಲ. ನಮಗೆ ಯಾವ ತತ್ವಗಳನ್ನ ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡು ಹೋಗ್ತೇವೆಯೋ ಅಷ್ಟು ಭಾಗದ ಜೀವನ ಮಾತ್ರ ನಮಗೆ ಗೊತ್ತು. ಉಳಿದಂತಹದ್ದು ನಮಗೆ ಒಂದು ವಿಸ್ಮಯ, ಅದನ್ನ ಆಧ್ಯಾತ್ಮ ಅಂತ ಹೇಳ್ತೇವೆ. ಅದು ವಿಸ್ಮಯವಾಗಿಯೇ ಉಳಿಯುತ್ತೆ. ಇದರಲ್ಲಿ ಒಂದು ಆಲ್ಕಾಟ್ ಅವರು ಒಂದು ಮಾತು ಹೇಳ್ತಾರೆ, ಅದೇ ನಾವು ಮೊದಲು ಹೇಳಿದ್ರಲ್ಲ, ಆ ರೀತಿ ಥಿಯಾಸಫಿ ಜ್ಞಾನ ಭಂಡಾರದಲ್ಲಿ ಅಡಕವಾಗಿರುವ,
ಥಿಯಾಸಫಿ ಜ್ಞಾನ ಭಂಡಾರದಲ್ಲಿ ಅಡಕವಾಗಿರುವ ಆಧ್ಯಾತ್ಮಿಕ ತತ್ವಗಳನ್ನು ಮಾನವ ಜೀವಿತದ ನಡೆವಳಿಗಳ ಸೂತ್ರಗಳಾಗಿ ಉಪಯೋಗಕ್ಕೆ ತಂದುಕೊಳ್ಳುವಷ್ಟರ ಮಟ್ಟಿಗೆ ರೂಢಿಸಲ್ಪಡುವುದು ಥಿಯಾಸಫಿಯ ಅನುಷ್ಠಾನ ಅಥವಾ ವಿಷಯ ಭಾಗ ಅನ್ನಿಸ್ಕೊಳ್ತದೆ. ಈಗ ಮುಂದಿನ ವಿಚಾರಕ್ಕೆ ಹೋಗೋಣ. ಅಂದ್ರೆ ಈ ಅನುಷ್ಠಾನ ಪರತೆ ಯಾವುದನ್ನು ನಾವು ಅನುಷ್ಠಾನಕ್ಕೆ ತಂದುಕೊಳ್ಳಬಹುದು ಅಥವಾ ಅನುಷ್ಠಾನಕ್ಕೆ ಒಳಗಾಗುವಂತಹ ಸಂಗತಿಗಳ ಆ ಗುಣ ಹೇಗೆ ನಾವು ಆಚರಣೆಯಲ್ಲಿ ತೊಡಗಿಸಿಕೊಳ್ಳೋ ಸಾಮರ್ಥ್ಯ ಆ ನಮ್ಮ ಇದಕ್ಕೆ ಹೇಗೆ ಬರ್ತದೆ ಅನ್ನೋದನ್ನು ನೋಡೋದಾದ್ರೆ, ಈಗ ನಾವೇನ್ ಮಾಡ್ತೇವೆ, ದಿನಕ್ಕೊಂದ್ಸರಿನೋ ವಾರಕ್ಕೊಮ್ಮೆನೋ ಒಂದು ತಿಂಗಳಿಗೊಮ್ಮೆಯೋ ಏನಿಲ್ಲ ಅಂದ್ರೂ ಈ ಥಿಯಾಸಫಿ ಹಬ್ಬಗಳು ಇಂಥ ಒಂದು ನಿರ್ದಿಷ್ಟವಾದ ದಿನಗಳಲ್ಲಿ ನಾವು ನಮ್ಮ ಲಾಡ್ಜ್ಗಳಲ್ಲಿ ಒಟ್ಟಾಗಿ ಸೇರಿ ಥಿಯಾಸಫಿಯ ಉಪಾಸನೆಯಲ್ಲಿ ಅಷ್ಟಿಷ್ಟು ಸಮಯ ಕಳೆಯುವುದು ನಮಗೆ ಪರಿಪಾಠ ಅಲ್ವಾ. ಇದು ನಮಗೆ ರೂಢಿಯಲ್ಲಿದೆ. ಈ ಥಿಯಾಸಫಿಯ ಜ್ಞಾನವು ನಮಗೆ ಎಷ್ಟು ಸಿದ್ಧಿಸಿದೆ ಎಂಬುದಾಗಲಿ, ತಿಳಿದವರೆಷ್ಟು ತಿಳಿಯದವರೆಷ್ಟು ಎನ್ನುವುದಾಗಲಿ ಮುಖ್ಯವಲ್ಲ. ಈ ನಮ್ಮ ಕಾರ್ಯಕ್ರಮಗಳಿಂದ ಎಲ್ಲರಿಗೂ ಒಂದೇ ರೀತಿಯಾದಂತಹ ಅರ್ಥವಾಗುತ್ತೆ ಅಂತ ಹೇಳತಕ್ಕಂಥದ್ದು ಸಾಧ್ಯವಿಲ್ಲ. ಏಕೆ? ಅವರವರ ಸ್ವಭಾವ, ಅವರವರ ಪ್ರಜ್ಞೆಯ ಮಟ್ಟಗಳು ಬೇರೆ ಬೇರೆ ಇರೋದ್ರಿಂದ. ಆದ್ರಿಂದ ಇದರಲ್ಲಿ ಆ ಜ್ಞಾನ ಎಷ್ಟರ ಮಟ್ಟಿಗೆ ಸಿದ್ಧಿಸಿದೆ ಅನ್ನೋದಾಗ್ಲಿ, ಎಷ್ಟು ಜನ ತಿಳಿದುಕೊಂಡಿದ್ದಾರೆ, ಎಷ್ಟು ಜನ ತಿಳಿದುಕೊಂಡಿಲ್ಲ ಅನ್ನೋದಾಗಲಿ ಮುಖ್ಯವಲ್ಲ. ಅದೇ ರೀತಿಯಾಗಿ ಮೂಲ ವಿಚಾರಗಳಾಗಲಿ ಗಹನ ವಿಚಾರಗಳಾಗಲಿ ಅವು ನಮಗೆ ಎಷ್ಟರ ಮಟ್ಟಿಗೆ ಗ್ರಾಹ್ಯವಾಗಿದೆ, ಎಷ್ಟು ಅರ್ಥವಾಗಿದೆ ನಮಗೆ ಅಥವಾ ಅರ್ಥವಾಗಿಲ್ಲ ಅನ್ನೋದು ಕೂಡ ಮುಖ್ಯ ಅಲ್ಲ. ಆದ್ರೆ ಏನು ಮುಖ್ಯವಾಗಿ ಗಮನಿಸಬೇಕಾದ್ದು, ತಿಳಿವು ಏನೇ ಇದ್ದರೂ ಎಷ್ಟೇ ಇದ್ದರೂ ವಿಚಾರಗಳನ್ನ ಹೊಸತು ಎನ್ನುವಂತೆ ತಿಳಿಯುವುದರ ಕಡೆಗೆ, ವಿಚಾರಗಳನ್ನು ಗ್ರಹಿಸುವುದರ ಕಡೆಗೆ ನಮ್ಮ ಗಮನ ಇರುತ್ತೆ ಅಲ್ವೇ. ಸೊ ನಾವು ಲೆಕ್ಚರ್ಸ್ನ ಕೇಳುವಾಗ ಅದರಲ್ಲಿ ಎಷ್ಟೇ ಅರ್ಥವಾಗದೇ ಇರಲಿ, ಆದರೆ ನಮ್ಮ ಆಂತರ್ಯದಲ್ಲಿ ಯಾವುದೋ ಒಂದು ಹೊಸತನ್ನು ಕಾಣಬೇಕು ಅನ್ನತಕ್ಕಂಥ ಒಂದು ಏನು ಆ ಮಿಡಿತ ಇರುತ್ತೆ ಅಲ್ವೇ. ಅದ್ರ ಆ ಒಂದು ಅವು ವಿಸ್ಮಯಗಳೇ ಅಂತ ಹೇಳ್ಬೋದು. ಅಂಥ ಒಂದು ಭಾವನೆ ನಮ್ಮಲ್ಲಿ ಇರುವುದೇ, ಹೊಸತಾದದ್ದನ್ನ ಗ್ರಹಿಸಿಕೊಳ್ಳಬೇಕು ಅನ್ನೋ ಒಂದು ಆಂತರ್ಯ ನಮಗೆ ಇದೆಯೇ ಅನ್ನತಕ್ಕಂಥದ್ದು ಮುಖ್ಯ ಆಗುತ್ತೆ. ಯಾವುದರಲ್ಲಿ? ಈ ಥಿಯಾಸಫಿಯನ್ನ ಅನುಷ್ಠಾನಕ್ಕೆ ತಂದುಕೊಳ್ಳುವ ಒಂದು ವಿಚಾರದಲ್ಲಿ ನಮಗೆ ಆ ಒಂದು ಉಳಿದದನ್ನು ಬಿಟ್ಟು, ಇರುವುದೆಲ್ಲವ ಬಿಟ್ಟು ಇರದುದರೆಡೆಗೆ ತುಡಿಯುವುದೇ ಜೀವನ ಅಂತ ಹೇಳ್ತೀವಲ್ವ. ಆ ರೀತಿಯಾಗಿ ಈ ರೀತಿಯಾದ ಒಂದು ಸಮಾಗಮದ ಕ್ಷಣಗಳಲ್ಲಿ, ಇಂಥ ಸಮಾಗಮದ ಕ್ಷಣಗಳಲ್ಲಿ, ಪರಸ್ಪರ ವಿಚಾರಗಳನ್ನು ಹಂಚಿಕೊಳ್ಳುವ ಸಮಯದಲ್ಲಿ, ಕ್ಷಣಗಳಲ್ಲಿ ನಮ್ಮ ಆಂತರ್ಯದಲ್ಲಿ ಇದನ್ನ ನೀವು ಗಮನಿಸಿ, ನಿಮಗೆ ಅರಿವಿಗೆ ಬಂದಿರುತ್ತೆ, ಮತ್ತೊಮ್ಮೆ ನೀವು ಗಮನದಲ್ಲಿ ತಂದುಕೊಳ್ಳಿ. ಇಂಥ ಒಂದು ಕ್ಷಣಗಳಲ್ಲಿ ನಮ್ಮ ಆಂತರ್ಯ ಅಂದ್ರೆ ನಾವೆಲ್ಲರೂ ಒಟ್ಟಿಗೆ ಕಲೆತು ವಿಚಾರ ಮಾಡ್ತಾ ಇರುವಾಗ ಅದರಲ್ಲಿ ನಾನು ಎಂಬ ತುಂಬು ಭಾವನೆ ನಮ್ಮನ್ನ ಆವರಿಸಿಕೊಳ್ಳುತ್ತೆ. ನಾವು ಅನ್ನತಕ್ಕಂಥದ್ದು, ನಾವೆಲ್ಲರೂ ಒಟ್ಟಾಗಿ ಸೇರಿದಾಗ ನಾವು ಅನ್ನತಕ್ಕಂಥ ಒಂದು ಭಾವನೆ ನಮ್ಮನ್ನೇ ಆವರಿಸಿಕೊಂಡಿರುತ್ತಲ್ವಾ. ಸೊ ಆ ಕ್ಷಣಗಳಲ್ಲಿ ನಮ್ಮ ಪ್ರತಿಯೊಬ್ಬರ ನಾನುಗಳು ಏನಾಗ್ತವೆ, ಅವೆಲ್ಲವೂ ಸ್ತಬ್ಧವಾಗಿರ್ತವೆ. ಎಲ್ಲಿಯವರೆಗೆ ನಾವು ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೇವೆಯೋ ಅಲ್ಲಿಯವರೆಗೂ ನಾವು ಅನ್ನತಕ್ಕಂಥದ್ದು ಇರುತ್ತೆ ಹೊರತು ನಾನು ಅನ್ನತಕ್ಕಂಥದ್ದು ಇರೋದಿಲ್ಲ. ಇದು ಪ್ರಕೃತಿಯ ವಿಸ್ಮಯ. ಹೇಗೆ ಅಂದರೆ ನಮ್ಮಲ್ಲಿ ಇರತಕ್ಕಂಥದ್ದು ನಮ್ಮ ಪ್ರಜ್ಞೆಯ ಮಟ್ಟಗಳು, ನಮ್ಮ ಸ್ವಭಾವಗಳು, ನಮ್ಮ ವಿಕಾಸದ ಏನೇ ಇರಲಿ ಅದು ನಮ್ಮನ್ನು ಮುಂದಕ್ಕೆ ಒಯ್ಯುವುದು ಒಂದೇ ನಮ್ಮೆಲ್ಲರಲ್ಲಿ ಇರತಕ್ಕಂಥ ಒಂದು ನೈಜವಾದ ಧೋರಣೆ ಅಥವಾ ನೈಜವಾದ ಪ್ರೇರಣೆ ಅಂತ ನಾವು ಹೇಳಬಹುದು ಅಲ್ವಾ. ಆದ್ರಿಂದ ಯಾರಿಂದ ಯಾರಿಗೂ ಇಂಥ ಕಾರ್ಯಕ್ರಮಗಳು ಆದಾಗ ಯಾರಿಂದ ಯಾರಿಗೂ ಯಾವ ಬಯಕೆಗಳು ನಿರೀಕ್ಷೆಗಳು ಇರದಂತಹ ಒಂದು ಪ್ರೀತಿ ಅಭಿಮಾನಿಗಳ ಪರಸ್ಪರತೆಯಲ್ಲಿ ತೇಲುವ ಅನುಭವ ನಮ್ಮೆಲ್ಲರಿಗೂ ಆಗಿದ್ದ ಪಕ್ಷಕ್ಕೆ ಇಂಥ ಕಾರ್ಯಕ್ರಮಗಳಲ್ಲಿ ನಾವು ಭಾಗವಹಿಸಿದಾಗ ನಮ್ಮಲ್ಲಿ
ಯಾರಿಂದ ಯಾರಿಗೂ ಏನು ನಿರೀಕ್ಷೆಗಳು ಇಲ್ಲ, ಯಾವ ಬಯಕೆಗಳೂ ಇಲ್ಲ. ಆದರೆ ಅದರಲ್ಲಿ ಪ್ರೀತಿ ಅಭಿಮಾನಿಗಳ ಪರಸ್ಪತಿಯಲ್ಲಿ ಇರ್ತವಲ್ಲ, ಆ ತೇಲುವ ಅನುಭವ ನಮ್ಮೆಲ್ಲರಿಗೂ ಆಗಿದ್ದ ಪಕ್ಷಕ್ಕೆ, ಅಂಥ ಒಂದು ಅನುಭವ ಆಗಿದ್ದ ಪಕ್ಷಕ್ಕೆ ಈ ಥಿಯಾಸಫಿ ಸಮಾಜದ ಧ್ಯೇಯಾನುಷ್ಠಾನದತ್ತ ದೊಡ್ಡ ಹೆಜ್ಜೆ ಇಟ್ಟಿದ್ದೇವೆ ಅಂತ ಹೇಳಬಹುದು. ಅಂದ್ರೆ ನಮಗೆ ಗ್ರಾಹ್ಯವಾಗಿರಲಿ ಆಗದೇ ಇರಲಿ, ಮೂಲ ವಿಚಾರಗಳಿರಲಿ ಗಹನ ವಿಚಾರಗಳಿರಲಿ, ನಾವೆಲ್ಲರೂ ಒಟ್ಟಿಗೆ ಕಲೆತು, ಅಂದ್ರೆ ನಮ್ಮ ಆ ಐಕ್ಯತೆಯ ಭಾವದಲ್ಲಿ ಕಲೆತಾಗ ಏನಾಗುತ್ತೆ, ಅಲ್ಲಿ ನಮಗೆ ಏನಾದರೂ ಒಂದು ಹೊಸತನ್ನು ಕಾಣ್ತಾ ಇರ್ಬೇಕೆ. ಒಬ್ರು ಹೇಳೋದ್ರಲ್ಲಿ ಹೊಸತನ್ನು ಕಾಣ್ತೇವೆ, ಒಬ್ಬರು ನಡೆಯೋದ್ರಲ್ಲಿ ಹೊಸತನ್ನು ಕಾಣಬೇಕು ಅನ್ನತಕ್ಕಂಥ ಉತ್ಸುಕತೆ ಇರುತ್ತಲ್ಲ, ಆ ಉತ್ಸುಕತೆ ಇದ್ದರೆ ನಾವು ಧ್ಯೇಯಾನುಷ್ಠಾನದ ಕಡೆಗೆ ಒಂದು ದೊಡ್ಡ ಹೆಜ್ಜೆ ಇಟ್ಟಿದ್ದೇವೆ ಅಂತ ಹೇಳಬಹುದು. ಇವು ಈ ಅನುಷ್ಠಾನಿಕ ಥಿಯಾಸಫಿಯಲ್ಲಿ ಕರ್ನಲ್ ಆಲ್ಕಾಟ್ ರವರು ನಮಗೆ ತಿಳಿಸತಕ್ಕಂಥ ವಿಶೇಷ ಸೂಕ್ಷ್ಮಾತಿ ಸೂಕ್ಷ್ಮ ವಿಚಾರಗಳು. ಇದು ಇಲ್ಲದಿದ್ದರೆ ಅವರ ಅಪ್ಲೈಡ್ ಥಿಯಾಸಫಿ ಪ್ರಬಂಧವನ್ನು ಅರ್ಥ ಮಾಡಿಕೊಳ್ಳೋದು ಕಷ್ಟವಾಗ್ತದೆ. ಹಾಗಾಗಿ ಇದು ಈಗ ನಾನು ಏನು ಹೇಳಿದೆ, ಇವು ನಮ್ಮ ಅನುಷ್ಠಾನ ಪರತೆಯ ಮಾನಕಗಳು ಅಂತ ನಾವು ತಿಳಿಯಬಹುದು. ಅಳತೆ, ನಾವು ಎಷ್ಟು ಅನುಷ್ಠಾನ ಪರರಾಗಿದ್ದೇವೆ ಅಂತ ಹೇಳಿದ್ರೆ, ನಮಗೆ ಏನೇ ಅರ್ಥವಾಗಿರಲಿ ಆಗಿಲ್ಲದಿರಲಿ, ಏನೋ ಒಂದು ಹೊಸತನ್ನು ನಾನು ತಿಳಿಯಬೇಕು ಅನ್ನೋ ಕಾತರತೆ ಇರ್ತದಲ್ಲ, ಅದು ಅನುಷ್ಠಾನ ಪರತೆಯ ಒಂದು ಅಳತೆ ಅಲ್ವೇ. ನನಗೆ ಅರ್ಥವಾಗ್ಲಿಲ್ಲ, ನನಗೆ ಥಿಯಾಸಫಿ ಅಂದ್ರೆ ಏನು ಅಂತ ಗೊತ್ತಿಲ್ಲ, ನನಗೂ ಇದರಿಂದ ಏನು ಪ್ರಯೋಜನವಿಲ್ಲ, ಈ ಭಾವನೆಗಳಲ್ಲ. ಅಂತ ಭಾವ ಅದು ಆ ವಿಷಯಕ್ಕೂ ಮುಂದೆ ಬರ್ತೇನೆ ಅದರಲ್ಲಿ. ಈಗ ಇದನ್ನ ಈ ರೀತಿ ಸಾಧನೆ ಮಾಡಬೇಕಾದ್ರೆ ಅದರಲ್ಲಿ ಕೆಲವು ಅಪವರ್ತನಗಳಿವೆ, ಸಮ್ ಫ್ಯಾಕ್ಟರ್ಸ್ ಇದೆ. ಏನು, ಈ ಅನುಷ್ಠಾನದ ಸಾಧ್ಯತೆಯಲ್ಲಿ ಇರುವಂತಹ ಅಪವರ್ತನಗಳು, ಫ್ಯಾಕ್ಟರ್ಸ್ ಏನು ಅಂದ್ರೆ, ಈ ದಾರಿಯಲ್ಲಿ ಥಿಯಾಸಫಿ ಜ್ಞಾನದ ಅನುಷ್ಠಾನ ಪರತೆಯ ಕುರಿತಾಗಿ ಹಾಗೂ ಥಿಯಾಸಫಿಯ ತತ್ವಗಳನ್ನು ಅನುಷ್ಠಾನಗೊಳಿಸುವ ದಿಕ್ಕಿನಲ್ಲಿ ಥಿಯಾಸಫಿಸ್ಟರಾಗಿ ನಾವು ಒಬ್ಬೊಬ್ಬರಾಗಿಯೂ ಸಂಘಟಿತರಾಗಿಯೂ ಮುನ್ನಡೆದಿದ್ದೇವೆ ಎಂಬುದರ ಆತ್ಮಾವಲೋಕನವನ್ನು ಮಾಡಿಕೊಳ್ಳೋದು ಈ ಅಧ್ಯಯನ ಉದ್ದೇಶ ಅನ್ನತಕ್ಕಂಥದ್ದು. ಅಂದ್ರೆ ಆ ಅನುಷ್ಠಾನ ಪರತೆಯನ್ನು, ಜ್ಞಾನದ ಅನುಷ್ಠಾನ ಪರತೆಯನ್ನು ಕುರಿತಾಗಿ ನಾವು ಒಬ್ಬೊಬ್ಬರಾಗಿಯೂ ಸಂಘಟಿತರಾಗಿಯೂ ಮುನ್ನಡೆದಿದ್ದೇವೆ ಅನ್ನುವಂಥ ಅದನ್ನ ಆ ಒಂದು ನಿಲುವನ್ನು ನಾವು ಆತ್ಮಾವಲೋಕನ ಮಾಡಿಕೊಳ್ಳೋದು ಈ ಅಧ್ಯಯನದ ಉದ್ದೇಶ ಅಂತ ಹೇಳಿದೆ. ಈಗ ಸಾಧನೆ ಅಂದ್ರೆ ಸಿದ್ಧಿ ಅಥವಾ ಅದಕ್ಕೆ ಎರಡು ಅಪವರ್ತನಗಳಿವೆ. ಸಾಧನೆ ಅಂದ್ರೆ ಏನು, ಅದರಲ್ಲಿ ಏನಿದ್ರೆ ನಾವು ಸಾಧನೆ ಮಾಡಬಹುದು ಅಂತ ಹೇಳಿದ್ರೆ, ಮೊದಲನೆಯದು ಸಾಧಿಸಬೇಕಾದ ಕಾರ್ಯ. ಏನೋ ಒಂದು ಸಾಧನೆ ಮಾಡಬೇಕಾಗಿರುತ್ತೆ, ಆ ಒಂದು ಕಾರ್ಯ ಮತ್ತು ಇನ್ನೊಂದು ಸಾಧಕನ ಸಾಮರ್ಥ್ಯ. ನಾವು ಎಷ್ಟು ತಿಳಿದುಕೊಂಡಿದ್ದೇವೆ, ಎಷ್ಟು ತಿಳಿದುಕೊಂಡಿಲ್ಲ ಅನ್ನೋದ್ರಲ್ಲಿ ಬಿಟ್ಟು ಈ ಸಾಧಿಸಬೇಕಾದ ಕಾರ್ಯ ಒಂದಿರುತ್ತೆ ಮತ್ತು ಸಾಧಕನ ಸಾಮರ್ಥ್ಯ ಅದಕ್ಕೆ ಸೇರಬೇಕು ಅಲ್ವಾ. ಸೊ ಸಾಧನೆ ಆಗಬೇಕು ಅಂದ್ರೆ ಈ ಎರಡು ಅಪವರ್ತನಗಳ ಬಲ ಇದೆಯಲ್ಲ, ಇದು ಸಮಾಸಮವಾಗಿ ಇರಬೇಕು. ಒಂದು ರೀತಿ ಸಾಧಿಸಬೇಕಾದ ಕಾರ್ಯ ಮತ್ತು ಸಾಧಕನ ಸಾಮರ್ಥ್ಯ, ಇವೆರಡೂ ಅಪವರ್ತನಗಳು ಒಂದೇ ಸಮನಾಗಿ ಇದ್ದಾಗ ಇರಬೇಕಾಗುತ್ತೆ. ಈ ವಿಚಾರಕ್ಕಾಗಿ ನಾವು ಯಾವ ಪ್ರಾಯೋಗಿಕತೆಗೂ ಅನುಷ್ಠಾನ ಪರತೆಗೂ ವ್ಯತ್ಯಾಸವನ್ನು ನೋಡಿದ್ವಲ್ಲ, ನಾವು ಆ ವ್ಯತ್ಯಾಸವನ್ನು ನೋಡಿದರ ಉದ್ದೇಶ ಇದನ್ನು ನಾವು ತಿಳಿದುಕೊಳ್ಬೇಕು. ಏನು ಅಂತ ಅಂದ್ರೆ, ನಮ್ಮಲ್ಲಿ ಎಷ್ಟು ಮುಂದುವರಿದಿದ್ದೇವೆ, ಎಷ್ಟು ಅನುಷ್ಠಾನ ಪರರಾಗಿದ್ದೇವೆ ಅಂದ್ರೆ, ಸಾಧಿಸಬೇಕಾದ ಕಾರ್ಯದ ಒಂದು ಅಂದಾಜು ಅಳತೆ ನಮ್ಮಲ್ಲಿ ಎಷ್ಟಿದೆ, ಹಾಗೂ ನಮ್ಮದೇ ಸಾಮರ್ಥ್ಯ ಅಂದ್ರೆ ಭೌತಿಕ ಸಾಮರ್ಥ್ಯಕ್ಕಿಂತಲೂ ಯಾವುದು ಬುದ್ಧಿಯ ಬೆಳಕಿನಲ್ಲಿ ನಾವು ನೋಡ್ತೇವೋ ಅದು ಸತ್ಯ ಅನ್ನೋದ್ರಿಂದ, ಆ ಬುದ್ಧಿಯ ಬೆಳಕಿನಲ್ಲಿ ನೋಡೋದು ನಮಗೆ ಎಷ್ಟರ ಮಟ್ಟಿಗೆ ಸಾಧ್ಯವಾಗಿದೆ ಅನ್ನೋದನ್ನ ತಿಳಿದುಕೊಳ್ಬೇಕಲ್ವಾ. ಸೊ ಹಾಗಾಗಿ ಈಗ ನಮ್ಮ ಮುಂದಿರುವುದು ಏನು, ಅನುಷ್ಠಾನದ ವಿಚಾರ. ಅಂದರೆ ಥಿಯಾಸಫಿಯ ಸಿದ್ಧಾಂತಗಳನ್ನು ಅನುಷ್ಠಾನಕ್ಕೆ ತರುವುದಾಗಿದೆಯೇ
ನಾವು ಅದನ್ನ ಸಾಧನೆ ಮಾಡಿದ್ದೇವೆಯೇ ಅನ್ನೋದನ್ನ ನಾವು ಈಗ ಪರಿಗಣಿಸೋಣ. ಹಾಗಾಗಿ ಈ ಅಧ್ಯಯನ ಇದೆಯಲ್ಲ, ಈ ನಾವು ಮಾಡತಕ್ಕಂತ ವಿಚಾರ, ಇದು ಎರಡು ಪೂರ್ವ ವಿಚಾರಗಳಿವೆ ಇದರೊಳಗೆ. ಅದನ್ನು ನಾವು ಯೋಚನೆ ಮಾಡಬೇಕು. ಏನು ಅಂದ್ರೆ, ಮೊದಲನೆಯದಾಗಿ ಈ ಥಿಯಾಸಫಿಯ ತತ್ವಗಳು ಬದುಕಿನ ಮಾನಕಗಳಿಗೆ ಅನ್ವಯವಾಗುವಷ್ಟು, ಎರಡನ್ನೂ ತಾವು ಗಮನಿಸಬೇಕು. ಥಿಯಾಸಫಿಯ ತತ್ವಗಳು ಬದುಕಿನ ಮಾನಕಗಳಿಗೆ ಅನ್ವಯವಾಗುವಷ್ಟು ಘನೀಕೃತವಾಗಿರುವುದು. ಅವು ದೇ ಮಸ್ಟ್ ಹ್ಯಾವ್ ಬಿ ಮೆಟೀರಿಯಲೈಸ್ಡ್. ಅಂದ್ರೆ ಆ ಅವ್ಯಕ್ತದಿಂದ ವ್ಯಕ್ತಕ್ಕೆ ನಾವು ತರ್ತಾ ಇದ್ದೇವೆ. ಅದರಲ್ಲಿ ಏನಾಗುತ್ತೆ, ಆ ಅವ್ಯಕ್ತವಾದವು ಸಾಕಷ್ಟು ಘನೀಕೃತವಾಗಿದ್ದರೆ ಮಾತ್ರ ಅದನ್ನು ನಾವು ಪ್ರಾಪಂಚಿಕ ವ್ಯವಹಾರಕ್ಕೆ ತರಬಹುದು. ಇಲ್ಲದೆ ಇದ್ದರೆ ನಮಗೆ ಅದನ್ನು ತಿಳಿದುಕೊಳ್ಳೋದು, ಅದನ್ನ ಇಂಪ್ಲೈ ಮೇಲೆ ಅನುಷ್ಠಾನ ಮಾಡುವುದು ಕೂಡ ನಮಗೆ ಕಷ್ಟವಾಗುತ್ತೆ. ಅಂದಾದ್ರೆ ಇನ್ನೊಂದು ವಿಚಾರ, ಸಾಧನೆ ಮಾಡಬೇಕಾದ ಸಂಘಟನೆಯ ಬಲ, ಅಂದ್ರೆ ಎಲ್ಲ ಸದಸ್ಯರ ಬಲ ಯಾಕೆ ಬೇಕು ಅಂತ ಹೇಳಿದ್ರೆ, ನಾನು ಇದಕ್ಕೆ ತನ್ನದೇ ಆದಂತ ಒಂದು ವಿಶಿಷ್ಟವಾದ ಪಾತ್ರ ಇದೆ. ಈ ಸಂಘಟನೆಯ ಒಂದು ಏನಿದೆ, ಆ ಸಂಘಟನೆಯ ಒಂದು ಆಂತರ್ಯ ಏನಿದೆ, ನಾವು ಒಟ್ಟಾಗಿ ಸೇರುವುದರ ಒಂದು ಆಂತರ್ಯ ಏನಿದೆ, ಅದು ನಾವು ಯಾವುದನ್ನು ಅನುಷ್ಠಾನಕ್ಕೆ ತರಬಹುದು ಅನ್ನೋದನ್ನ ನಿರ್ಧರಿಸೋದ್ರಲ್ಲಿ ಅದರ ಪಾತ್ರವು ಇದೆ ಎನ್ನತಕ್ಕಂಥದ್ದು. ಆದ್ರಿಂದ ನಮ್ಮ ಈ ಮುಂದಿನ ಚಿಂತನೆಗೆ ಈ ಎರಡೂ ಅಂಶಗಳ ಮಹತ್ವವನ್ನು ನೆನಪಿನಲ್ಲಿ ಇಟ್ಟುಕೊಳ್ಳತಕ್ಕಂಥದ್ದು ಒಳ್ಳೆಯದು. ಒಂದು, ಥಿಯಾಸಫಿಯ ತತ್ವಗಳು ಬದುಕಿನ ಮಾನಕಗಳಿಗೆ ಅನ್ವಯವಾಗುವಷ್ಟು ಘನೀಕೃತವಾಗಿರತಕ್ಕಂಥದ್ದು ಒಂದು. ಇನ್ನೊಂದು, ಸಾಧನೆ ಮಾಡಬೇಕಾದ ಸಂಘಟನಾ ಬಲ, ಒಬ್ಬೊಬ್ಬ ಸದಸ್ಯರ ಬಲ ಅಲ್ಲ, ಇಡೀ ಎಲ್ಲ ಸದಸ್ಯರ ಬಲ. ಇದನ್ನ ನಾವು ತಿಳಿದುಕೊಂಡ್ರೆ ಬಹುತೇಕವಾಗಿ ಥಿಯಾಸಫಿಯ ಮೂಲ ಧ್ಯೇಯಗಳಲ್ಲಿ ಸ್ಪಷ್ಟವಾಗಿ ಅಭಿವ್ಯಕ್ತವಾಗಿದೆ ಎಂದು ಹೇಳಬಹುದು. ಥಿಯಾಸಫಿಯ ಮೂಲ ಧ್ಯೇಯಗಳಲ್ಲಿ ಯಾವುದು, ನಮ್ಮ ಫಸ್ಟ್ ಇದು ಏಮ್ಸ್ ಆಫ್ ಥಿಯಾಸಫಿ ಇದೆಯಲ್ಲ, ಆ ಥಿಯಾಸಫಿ, ಅದರಲ್ಲಿ ನಾವು ಅವುಗಳನ್ನ ನಾವು ಓದಿದ್ರೆ, ಅವುಗಳನ್ನು ನಾವು ನೋಡಿದ್ರೆ, ಈ ಅಪವರ್ತನಗಳು ಅಂದ್ರೆ ಥಿಯಾಸಫಿಯ ಮುಖ್ಯ ಧ್ಯೇಯಗಳಲ್ಲಿ ಬಹುತೇಕವಾಗಿ ನಾವು ಈ ನೋಡಿದಂತ ವಿಚಾರ ಅಭಿವ್ಯಕ್ತವಾಗಿದೆ ಅಂತ ನಮ್ಗೆ ಅನ್ಸುತ್ತೆ ಅಲ್ವಾ. ಕರ್ನಲ್ ಆಲ್ಕಾಟ್ ರವರು ಅವರ ಈ ಅಪ್ಲೈಡ್ ಥಿಯಾಸಫಿ ಪ್ರಬಂಧ ಸಂಕಲನದ ಅದೇ ಶೀರ್ಷಿಕೆಯ ಮೊದಲನೇ ಪ್ರಬಂಧ ಇದು. ಈ ವಿಚಾರವನ್ನು ಹೆಚ್ಚು ವಿವರವಾಗಿ ವಿವರಿಸಿದ್ದಾರೆ. ಅದನ್ನ ನಾವು ಗಮನಿಸ್ಬೇಕು. ಅಂದ್ರೆ ಈ ಆಲ್ಕಾಟ್ ರವರ ಈ ಲೇಖನದ ಮೊದಲ ಚಿಂತನೆ ಏನಾಗಿದೆ, ದಿ ವೆರಿ ಫಸ್ಟ್ ಥಾಟ್ ದಟ್ ಆಲ್ಕಾಟ್ ಎಕ್ಸ್ಪ್ರೆಸಸ್ ಈಸ್, ಇದರಲ್ಲಿ ಥಿಯಾಸಫಿ ಸಮಾಜದ ಕೆಲಸಗಳು ಅದರ ಘೋಷಿತ ಉದ್ದೇಶಗಳಿಗೆ ಮಾತ್ರ ಸೀಮಿತವಾಗಿರಬೇಕೆ. ಮೂರು ತತ್ವಗಳಿವೆ ಅಲ್ವಾ ಅದರಲ್ಲಿ. ಆ ಮೂರು ತತ್ವಗಳಿಗೆ ಒಂದು ಏನು, ಸಾರ್ವತ್ರಿಕ ಸೋದರ ಭಾವದ ಸುಳಿಯಾಗಿ ಪ್ರವರ್ತಿಸುವುದು ಮೊದಲನೆಯದು. ಪೌರ್ವಾತ್ಯ ತತ್ವಶಾಸ್ತ್ರ, ಮತಧರ್ಮಗಳು ಮತ್ತು ವಿಜ್ಞಾನಗಳ ಅಧ್ಯಯನ ಮಾಡುವುದು. ಇನ್ನು ಮೂರನೆಯದು ಪ್ರಕೃತಿಯ ನಿಗೂಢ ಶಕ್ತಿಗಳು ಮತ್ತು ಮಾನವನಲ್ಲಿ ಅಡಗಿರುವ ವಿಶೇಷ ಸಾಮರ್ಥ್ಯಗಳ ಅಧ್ಯಯನ. ಇವು ಮೂರು ಥಿಯಾಸಫಿಯ ಮೂರು ಉದ್ದೇಶಗಳು ಅಲ್ವಾ. ಸೊ ಈ ಉದ್ದೇಶಗಳನ್ನ ಇದನ್ನ ನಾವು ಈ ಮುಂದಿನ ಅದರಲ್ಲಿ ನಾವು ನಡುವೆ ಅದರ ಚಿಂತನೆಯ ಹುರುಳನ್ನು ನಾವು ಕನ್ನಡದ ನುಡಿಯಲ್ಲಿ ನಾನು ಮುಂದಿಡಬೇಕಾಗುತ್ತೆ. ಈಗ ವೇಳೆ ಎಷ್ಟಿದೆ ಮಹಾದೇವಪ್ಪನವ್ರೆ? ಹಲೋ ಸರ್, ಕಂಟಿನ್ಯೂ ಮಾಡಿ ಸರ್. ಇನ್ನು ಎಷ್ಟು ನಿಮಿಷ ಬೇಕು ಸರ್? ಇನ್ನು ಒಂದು 10 ನಿಮಿಷ ಆಗುತ್ತೆ, ಪರವಾಗಿಲ್ವಾ? ಓಕೆ ಸರ್, ಕಂಟಿನ್ಯೂ ಮಾಡಿ ಸರ್. ಇದು ಫಸ್ಟ್ ಪಾರ್ಟ್ ಅಷ್ಟೇ, ಸೆಕೆಂಡ್ ಪಾರ್ಟ್ ಇನ್ನೊಂದು ದಿವಸ ಇಟ್ಕೊಳ್ಳೋಣ. ಆಯ್ತು ಸರ್, ಕಂಟಿನ್ಯೂ ಮಾಡಿ. ಮುಂದುವರಿಯೋಣ. ಥಿಯಾಸಫಿ ಸಮಾಜದ ಕೆಲಸಗಳು ಈ ಘೋಷಿತ ಉದ್ದೇಶಗಳಿಗೆ ಮಾತ್ರ ಸೀಮಿತವಾಗಿರಬೇಕೆ ಅನ್ನತಕ್ಕಂಥದ್ದು. ಅದನ್ನ
ಈ ಒಂದು ನಾನು ನೋಡೋದಾದ್ರೆ ಈ ಥಿಯಾಸಫಿ ಧ್ಯೇಯಗಳ ಅನುಷ್ಠಾನ ಪರತೆಯ ಬಗ್ಗೆ, ಆ ಅನುಷ್ಠಾನ ಕಾರ್ಯವು ಕೇವಲ ಏನೇನು ಅಭಿಪ್ರಾಯಗಳಿವೆ ಅನ್ನೋದನ್ನ ನಾನು ಹೇಳ್ತಾ ಇದ್ದೀನಿ. ಮೊದಲನೇದು ಕೇವಲ ಥಿಯಾಸಫಿಯ ಧ್ಯೇಯೋದ್ದೇಶಗಳಿಗೆ ಮಾತ್ರ ಸೀಮಿತವೇ ಅನ್ನೋದನ್ನ ವಿಚಾರ ಮಾಡುವಾಗ ಮೊದಲು ನಮಗೆ ಮನಸ್ಸಿಗೆ ಬರ್ತಕ್ಕಂಥದ್ದು, ಒಂದು ಕೆಲಸ ಅಚ್ಚುಕಟ್ಟಾಗಿ ಆಗಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲರೂ ಅವರವರ ಕೆಲಸಗಳನ್ನು ತಾವು ನಿರ್ವಹಿಸಬೇಕು, ಅವರವರ ಕೆಲಸಗಳನ್ನು ತಾವು ನಿರ್ವಹಿಸಬೇಕು ಅನ್ನತಕ್ಕಂಥದ್ದು ವ್ಯಾವಹಾರಿಕ ಸತ್ಯ ಅಲ್ವಾ. ಅಂದ್ರೆ ಈ ಧ್ಯೇಯ ಸಾಧನೆಗೆ ನಾವು ಮಾಡಬೇಕಾದ್ದು ಮೊದಲನೇದೇನು ಅಂದ್ರೆ, ನಾವು ನಮ್ಮ ಕೆಲಸಗಳನ್ನು ನಾವೇ ನಿರ್ವಹಿಸಬೇಕು ಅನ್ನತಕ್ಕಂಥದ್ದು. ಯಾಕೆ ಅಂದ್ರೆ ಯಾವುದೇ ಒಂದು ಸಂಸ್ಥೆ ಉಗಮವಾಗೋದಿಕ್ಕೆ, ಹುಟ್ಟೋದಿಕ್ಕೆ ಅದರದೇ ಆದಂತ ಒಂದು ಪ್ರೇರಣೆ, ಧೋರಣೆ, ಉದ್ದೇಶ, ಸಂಘಟನೆ, ಕಾರ್ಯನೀತಿ, ಕಾರ್ಯತಂತ್ರಗಳು ಇರ್ತವೆ ಅನ್ನೋದನ್ನ ಅಲಕ್ಷಿಸುವಂತಿಲ್ಲ. ಸೊ ಥಿಯಾಸಫಿಯ ಸಮಾಜ 3 ಮುಖ್ಯ ಉದ್ದೇಶಗಳಿಗಾಗಿ ಸಂಘಟಿತವಾಗಿದೆ ಅಂತ ಹೇಳಿದಾಗ, ನಾವು ನಮ್ಮ ಕೆಲಸಗಳನ್ನು ನಾವು ಇವು ಯಾವುದು ಈ 3 ವಿಷಯಗಳಿದೆಯಲ್ಲ, ಇದನ್ನು ಬಿಟ್ಟು ನಾವು ಬೇರೆ ಚಿಂತನೆ ಮಾಡಬಾರ್ದು ಅನ್ನತಕ್ಕಂಥ ಒಂದು ಅಭಿಪ್ರಾಯ ಬರುತ್ತೆ ಅಲ್ವೇ. ಆದರೆ ಅದೇ ರೀತಿಯಾಗಿ ಒಂದು ಸಂಘಕ್ಕೆ ಸೇರಿದ ಒಬ್ಬ ವ್ಯಕ್ತಿಯು ಲೋಕಾಂತರ ಸೇವೆಯ ದೃಷ್ಟಿಯಿಂದ, ಲೋಕಾಂತರ ಸೇವೆ ಅಂದ್ರೆ ಅಲ್ಟ್ರೂಯಿಸಮ್ ಅಂತ ಏನ್ ಹೇಳ್ತೀವಿ ಅದು, ಈ ಮೊದಲನೇ ಅಭಿಪ್ರಾಯನ ನಾವು ಈ ಅಲ್ಟ್ರೂಯಿಸ್ಟಿಕ್ ವ್ಯೂ ಇಂದ ನೋಡಿದಾಗ ಏನಾಗುತ್ತೆ, ದೃಷ್ಟಿಯಿಂದ ತನ್ನ ಮನಸ್ಸಿಗೆ ಬರುವ ಬೇರೊಂದು ಧ್ಯೇಯ ಸಾಧನೆಯಲ್ಲಿ ತೊಡಗಿಕೊಳ್ಳೋದಕ್ಕೆ ಇತರ ಸಂಘ ಸಂಸ್ಥೆಗಳನ್ನು ಸೇರುವ ತನ್ನ ಹಕ್ಕನ್ನು ಬಿಟ್ಟು ಕೊಡಬೇಕು. ಅಂದ್ರೆ ಥಿಯಾಸಫಿಸ್ಟ್ ಆದವರು, ನಾವು ಥಿಯಾಸಫಿಕಲ್ ಸೊಸೈಟಿಗೆ ಸೇರಿದ ಮೇಲೆ ನಾವು ಬೇರೆ ಯಾವ ಸಂಘ ಸಂಸ್ಥೆಗೂ ಸೇರಬಾರದು ಅನ್ನೋ ನಿರ್ಬಂಧ ಇದೆಯೇ ಅಂದ್ರೆ ಅಂತಹ ಯಾವುದೇ ನಿರ್ಬಂಧ ಇಲ್ಲ. ಆದರೂ ಥಿಯಾಸಫಿ ಸಮಾಜದ ವಿಷಯದಲ್ಲಿ ಯಾವೊಬ್ಬ ಸದಸ್ಯನು ಕೂಡ ತನ್ನದೇ ಸಾಂಸಾರಿಕ ಕರ್ತವ್ಯಗಳನ್ನು ನಡೆಸಿಕೊಂಡು ಥಿಯಾಸಫಿ ಸಮಾಜದ ಧ್ಯೇಯೋದ್ದೇಶಗಳನ್ನು ಗಂಭೀರವಾಗಿ ತೆಗೆದುಕೊಂಡು ಇಲ್ಲಿನ ಕೆಲಸ ಕಾರ್ಯಗಳು, ಜವಾಬ್ದಾರಿಗಳನ್ನು ಸಂಪೂರ್ಣವಾಗಿ ನಿರ್ವಹಿಸಲು ಅವನಲ್ಲಿ ಇರುವ ಸಮಯ, ಶಕ್ತಿಗಳು ಸಾಲದಾಗುತ್ತವೆ ಅಲ್ವೇ. ಸೊ ಈ ರೀತಿಯಾಗಿ ಅಭಿಪ್ರಾಯ, ಧ್ಯೇಯ ಅಂತ ಹೇಳಿದ ಮೇಲೆ ಅದಕ್ಕೆ ನಾವು ಸಂಪೂರ್ಣವಾಗಿ ತೊಡಗಿಸಿಕೊಳ್ಳಬೇಕು ಅನ್ನತಕ್ಕಂಥದ್ದು. ಆದರೆ ಬೇರೆ ಬೇರೆ ಕರ್ತವ್ಯಗಳನ್ನ ನಡೆಸಿಕೊಂಡು ಹೋಗುವಾಗ ಏನಾಗುತ್ತೆ, ನಮ್ಮಲ್ಲಿ ಇರುವ ಸಮಯ, ಶಕ್ತಿಗಳು ಈ ಧ್ಯೇಯ ಬಿಟ್ಟು ಹೊರಗಡೆಯ ಕೆಲಸಗಳಿಗೆ ನಮಗೆ ಸಾಲದೆ ಹೋಗ್ತವೆ ಅನ್ನತಕ್ಕಂಥದ್ದು ಇದು ಅಂತಃ ಪ್ರೇರಣೆ ನಮಗೆ. ಯಾಕೆ, ಆ ಥಿಯಾಸಫಿಯ ಸ್ಫೂರ್ತಿಯಿಂದ ಬಂದಿರೋದ್ರಿಂದ ಏನ್ ಮಾಡ್ತೀವಿ ನಾವು, ನಮ್ಮ ಹೊರಗಿನ ಕೆಲಸಗಳನ್ನ, ಪ್ರಾಪಂಚಿಕ ಕೆಲಸಗಳನ್ನ ಎರಬಡಿ ಒಂದು ಬದಿಗೆ ಇಟ್ಟು ಥಿಯಾಸಫಿ ಕೆಲಸಗಳಲ್ಲಿ, ನಾವು ಥಿಯಾಸಫಿ ಕಾರ್ಯಕ್ರಮಗಳಲ್ಲಿ ಆಸಕ್ತಿಯನ್ನು ತೋರಿಸ್ತಾ ಹೋಗ್ತೇವೆ. ಅಂದ್ರೆ ಈ ಥಿಯಾಸಫಿಯ ಧ್ಯೇಯಗಳೇನಿದೆ, ಇದು ಹೊರಗಿನ ಕ್ಷೇತ್ರದ ವಸ್ತು ವಿಶೇಷಗಳ ಒಡಗೂಡಿ ನಿರ್ವಹಿಸುವಂತವು ಅಲ್ಲ. ಅರ್ಥವಾಯ್ತೆ? ಅಂದ್ರೆ ಈ ಧ್ಯೇಯಗಳನ್ನ ನಾವು ಸಾಧನೆ ಮಾಡಬೇಕು ಅಂದರೆ ಹೊರಗಿನ ಕ್ಷೇತ್ರದ ಅಥವಾ ಥಿಯಾಸಫಿಯನ್ನು ಬಿಟ್ಟು ಬೇರೆ ಇದನ್ನ ಸೇರಿಸಿಕೊಂಡು ಮಾಡ್ತೇವೆ, ಎರಡೂ ಮಾಡ್ತೇವೆ ಅಂದ್ರೆ ಅದು ಸಾಧ್ಯ ಆಗೋದಿಲ್ಲ. ಅದೇ ಮಾನವನ ಈ ಅಂತರ್ಗತವಾದಂತ ಏನ್ ಹೇಳ್ತೀವಿ ಅದಕ್ಕೆ, ಆ ಚಿದ್ ಭಾವನೆಗಳು ಅಂತ ಹೇಳ್ತೀವಲ್ಲ, ನಮ್ಮ ಅಂತರ್ಗತ ಒಳ ಮನಸ್ಸಿನಲ್ಲಿ ಇರತಕ್ಕಂತ ಮಾಡಬೇಕಾದ ಒಂದು ಕೃಷಿ ಅಲ್ವೇ. ಸೊ ಆ ಮಾನವನ ಅಂತರ್ಗತ ಚಿದ್ಭಾವನೆಗಳಲ್ಲಿ ಮಾಡಬೇಕಾದಂತ ಕೃಷಿ ಇದು ಥಿಯಾಸಫಿಯ ಧ್ಯೇಯ ಸಾಧನೆ. ಅದು ಪ್ರತಿಯೊಬ್ಬ ಉಪಾಸಕನು ಅನವರತವಾಗಿ ತನ್ನೊಳಗೆಯೇ ಉಳಿದು ಕೆಲಸ ಮಾಡಬೇಕಾಗ್ತದೆ. ಅಂದ್ರೆ ಈ ಧ್ಯೇಯಗಳನ್ನ ಬಿಟ್ಟು ಹೊರಗೆ ಯೋಚನೆ ಮಾಡತಕ್ಕಂಥದ್ದು ಅಲ್ಲ ಅನ್ನೋ ಒಂದು ಇದನ್ನ ಕರ್ನಲ್ ಆಲ್ಕಾಟ್ ಅವರು ನಮಗೆ ಕೊಡ್ತಾರೆ. ಹಾಗಾಗಿ ಈ ಆಲ್ಕಾಟ್ ಅವರ ವೈಚಾರಿಕತೆ ಏನಾಗಿದೆ, ಅದು ಕೇವಲ ತಾರ್ಕಿಕವಾಗಿ ಇರದೆ ಶುದ್ಧ ಆಧ್ಯಾತ್ಮ
ಅಂದರೆ ಆ ನಿಗೂಢ ವಿಜ್ಞಾನ ಇದರಲ್ಲಿ ಆ ಶುದ್ಧ ಆಧ್ಯಾತ್ಮದ ಆಧಾರದಲ್ಲಿ ತಳೆದುಕೊಂಡ ನಿರ್ಧಾರ ಅನ್ನೋದನ್ನ ನಾವು ಗಮನಿಸಬೇಕು. ಆ 3 ಧ್ಯೇಯಗಳನ್ನು ಬಿಟ್ಟು ನಾವು ಹೊರಗೆ ಯೋಚನೆ ಮಾಡಲೇಬಾರದು ಅನ್ನತಕ್ಕಂಥದ್ದಿದ್ದಾಗ ಈ ರೀತಿ ನಾವು ಶುದ್ಧ ಆಧ್ಯಾತ್ಮವನ್ನ ಅದರನ್ನ ಆಧಾರವಾಗಿ ಇಟ್ಕೊಂಡು ನಾವು ನಿರ್ಧಾರ ಮಾಡಬೇಕು ಅನ್ನತಕ್ಕಂಥದ್ದು. ಥಿಯಾಸಫಿ ಸಮಾಜದ ಸದಸ್ಯನಿಗೆ ಭೌತಿಕ ಸಾಧನೆಯ ಅನ್ಯತರ ಕೆಲಸಗಳನ್ನು ಹಚ್ಚಿಕೊಂಡು ಅವುಗಳನ್ನು ನಿರ್ವಹಿಸುವ ವ್ಯವಧಾನ ಸಾಮಾನ್ಯ ಪ್ರಸಂಗಗಳಲ್ಲಿ ಇರಲಾರದು. ಸಾಮಾನ್ಯವಾಗಿ ಈ ಥಿಯಾಸಫಿಯ ಸಾಧನದ ಜೊತೆಗೆ ಅನ್ಯತರ ಇಟ್ಟುಕೊಂಡು ಬೇರೆ ಕೆಲಸಗಳನ್ನು ಇಟ್ಟುಕೊಂಡು ನಿರ್ವಹಿಸುವ ವ್ಯವಧಾನ ಸಾಮಾನ್ಯ ಪ್ರಸಂಗಗಳಲ್ಲಿ ಇರೋದಿಲ್ಲ. ಅದರ ಬದಲಿಗೆ ಈ ಒಬ್ಬ ನಿಷ್ಠಾವಂತ ಸದಸ್ಯನ ಕಾರ್ಯಚಟುವಟಿಕೆ ಏನಿದೆ ಅದು ಸಂಸ್ಥೆಯ ಘೋಷಿತ ಉದ್ದೇಶಗಳಿಗೆ ಮಾತ್ರವೇ ಸೀಮಿತವಾಗಿರುವುದು ಒಳ್ಳೆಯದು ಅಂತ ಅನ್ಸುತ್ತೆ. ಇಟ್ ಈಸ್ ಬೆಟರ್ ಟು ಏನು ಇದನ್ನು ಘೋಷಿತ ಉದ್ದೇಶಗಳಿಗೆ ಮಾತ್ರಕ್ಕೆ ಸೀಮಿತಗೊಳಿಸಿಕೊಳ್ಳತಕ್ಕಂಥದ್ದು ಒಳ್ಳೆಯದು ಅಂತ ನಮಗೆ ಅನ್ಸುತ್ತೆ. ಅಂದರೆ ತನ್ನದೇ ಕೌಟುಂಬಿಕ ಅವಸರಗಳಿರ್ತವೆ. ಅದು ಸಹ ಥಿಯಾಸಫಿ ಧ್ಯೇಯ ಸಾಧನೆಗೆ ಬಂಧನಕಾರಿ ಅನ್ನಿಸುವಂತ ಭಾವನೆಗಳು ನಮ್ಮಲ್ಲಿ ಅನೇಕರಿಗೆ ಬರಬಹುದು ಅಲ್ವಾ. ಈ ಕೌಟುಂಬಿಕ ಅವಸರಗಳನ್ನ ಬಿಟ್ಟು ನಾನು ಥಿಯಾಸಫಿಗೆ ಮಾಡ್ತಕ್ಕಂಥದ್ದು ಕಷ್ಟ. ಆದ್ರಿಂದ ಈ ಕೌಟುಂಬಿಕ ಅವಸರಗಳು ಅವು ಬಂಧನಕಾರಿ ಅನ್ನತಕ್ಕಂಥ ಅಭಿಪ್ರಾಯಗಳು ಬರ್ತವೆ. ಹಾಗಾಗಿ ಈ ಥಿಯಾಸಫಿ ಸದಸ್ಯರಾದವರಿಗೆ ಥಿಯಾಸಫಿಯ ಧ್ಯೇಯಗಳ ಬಗೆಗೆ ಶ್ರದ್ಧೆ ಹಾಗೂ ಅವುಗಳ ಸಾಧನೆಯ ಬಗೆಗೆ ಧ್ಯಾನ ನಿಷ್ಠೆ ನಿರಂತರವಾಗಿ ಕನಸು ಮನಸ್ಸುಗಳಲ್ಲೂ ಒಂದಾಗಿ ಇರುವುದು ಶ್ರೇಯಸ್ಕರ ಅನ್ನತಕ್ಕಂಥದ್ದು. ಅಂದ್ರೆ ಅದು ಈ ಥಿಯಾಸಫಿ ಧ್ಯೇಯ ಸಾಧನೆ ಇದೆಯಲ್ಲ, ಅದು ನಮ್ಮ ಶ್ರದ್ಧೆಯನ್ನ ಸಾಧನೆಯನ್ನ ಇರ್ತಕ್ಕಂಥ ಎಲ್ಲ ಕ್ಷಣಗಳಲ್ಲೂ ಅದು ನಮ್ಮಲ್ಲಿ ನಮ್ಮ ಮನಸ್ಸಿನಲ್ಲಿ ಇರಬೇಕು ಅಂತಕ್ಕಂಥ ವಿಚಾರನ ಹೇಳ್ತಾರೆ ಅವರು. ಈ ಬಗೆಯ ವಿಚಾರದಿಂದ ಈ ಸಾಧಕರ ಮುಂದಿರುವ ಗುರಿ ಮತ್ತು ಸಾಧಕರಲ್ಲಿ ಇರಬೇಕಾದ ಸಿದ್ಧತೆ ಎರಡನ್ನು ತೂಗಿ ಗುರಿಯ ಅನುಷ್ಠಾನ ಸಾಧ್ಯತೆಯನ್ನ ನಾವು ಏನು ಅಂದ್ರೆ ಈ ಎರಡರ ಆಯ್ಕೆಯ ನಡುವೆ ನಾವು ನಮ್ಮ ಮುಂದೆ ಇರುವ ಗುರಿ ಮತ್ತು ನಮ್ಮಲ್ಲಿ ಇರುವ ಸಿದ್ಧತೆ ಇವೆರಡನ್ನೂ ತೂಗಿ ಗುರಿಯ ಅನುಷ್ಠಾನವನ್ನು ಸಾಧ್ಯತೆಗೊಳಿಸಿಕೊಳ್ಳಬೇಕು ಅನ್ನತಕ್ಕಂಥದ್ದು. ಮುಂದೆ ನಾನು ಈ ಧ್ಯೇಯ ಸಾಧನೆಯಲ್ಲಿ ಥಿಯಾಸಫಿ ಉಪಾಸಕರ ಪಾತ್ರ ಅನ್ನೋದ್ರ ಬಗ್ಗೆ ಹೇಳಬೇಕಾಗುತ್ತೆ. ಅದರಲ್ಲೂ ಸ್ವಲ್ಪ ವಿಚಾರ ಜಾಸ್ತಿ ಇರೋದ್ರಿಂದ ಬಹುಶಃ ನಾನು ಇವತ್ತು ಇಲ್ಲಿಗೆ ಮುಕ್ತಾಯ ಮಾಡಿ ಮುಂದಿನ ಉಪನ್ಯಾಸದಲ್ಲಿ ನಾನು ಇದನ್ನ ಕಂಟಿನ್ಯೂ ಮಾಡ್ತೇನೆ. ಎಲ್ರಿಗೂ ನಮಸ್ಕಾರ. ಗಹನವಾದಂತ ವಿಚಾರವನ್ನ ಸೋದರ ದಕ್ಷಿಣಾಮೂರ್ತಿಯವರು